ಎಸ್ ರೆಕಾರ್ಡ್ ಆಗ್ತಿದೆ. ನೋಡ್ರಿ ಇವತ್ತಿನ ದಿನ ಏನ್ ಮಾಡೋಣಪ್ಪ ಅಂತಂದ್ ಹೇಳಿದ್ರೆ ಲಕ್ನೋ. ಸೊ ಲಕ್ನೋ ARO ಸೊ ನಡೆದಂತಹ ಕ್ವಶನ್ ಪೇಪರ್ ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಲಾಸ್ಟ್ 1 ವೀಕ್ ಇಂದ ನಂಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇಂದ ತಗೊಳ್ಳಿಲ್ಲ. ಸೊ ಈಗ ಮತ್ತೆ ಏನಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ತಗೊಂತಾ ಹೋಗ್ತೀನಿ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಲಕ್ನೋದಲ್ಲಿ ನಡೆದಂತಹ ನೋಡೋಣ. ಆಮೇಲೆ ನಾಳೆಯಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ನಾಳೆನೂ ಕೂಡ ಏನಂತಂದ್ ಹೇಳಿದ್ರೆ ಲಕ್ನೋದ್ ನಾನು ಕಂಪ್ಲೀಟ್ ಮಾಡ್ತೀನಿ. ಟೋಟಲ್ 2 ಏನಂತಂದ್ ಹೇಳಿದ್ರೆ ಸೊ 3 ಸೆಕ್ಷನ್ GK, ಆಮೇಲೆ ನೆಕ್ಸ್ಟ್ ಸೈನ್ಸ್, ಆಮೇಲೆ ಮ್ಯಾಥ್ಸ್, ಎವ್ರಿಥಿಂಗ್ ಕವರ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡೋಣ ಯಾವ ತರ ಆಗತ್ತ. ಸೊ ನನ್ಗೆ ಆಲ್ರೆಡಿ ಏನಂತಂದ್ ಹೇಳಿದ್ರೆ ಒಬ್ರು ಸ್ಟೂಡೆಂಟ್ ಕ್ವಶನ್ ಪೇಪರ್ಸ್ ಗಳನ್ನ ಸೆಂಡ್ ಮಾಡಿದಾರ. ಸೊ ಒರಿಜಿನಲ್ ಕ್ವಶನ್ ಪೇಪರ್ಸ್ ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೂ 20 ಕ್ವಶನ್ ಪೇಪರ್ಸ್ ಗಳಿದಾವ. ಸೊ ಎಲ್ಲಾನು ಬೇಗ ಬೇಗ ಏನಂತಂದ್ ಹೇಳಿದ್ರೆ ಮೇ ಬಿ ಲೈವ್ ಕ್ಲಾಸ್ ತಗೊಳ್ಳಿಲ್ಲ ಅಂತಂದ್ ಹೇಳಿದ್ರೆ ಡೈಲಿ 2 ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡಿ ನಿಮ್ಗೆ ಸೊ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ನಿಮ್ಗೆ ಲಿಂಕ್ ಕಳಿಸ್ತೀನಿ. ಸೊ ಅವುಗಳನ್ನ ನೋಡ್ಕೊಂಡು ನೀವೇನ್ ಮಾಡ್ಬೇಕು, ನೋಟ್ಸ್ ಗಳನ್ನ ಮಾಡ್ಕೊಬೇಕು. ಯಾಕಂದ್ರೆ ಟೈಮ್ ಇಲ್ಲ ಜಾಸ್ತಿ. ಕ್ಲಿಯರ್ ಎಲ್ರಿಗೂ? ನೋಡ್ರಿ ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇವತ್ತು ಎಷ್ಟಾಗತ್ತ ಅಷ್ಟು ನೋಡೋಣ. GK ಸೆಕ್ಷನ್ ಅದಾದ ನಂತರ ಸೈನ್ಸ್ ಸೆಕ್ಷನ್ ಕವರ್ ಮಾಡ್ಕೊಳ್ಳೋಣ ಇವತ್ತು. ಟೋಟಲ್ 30 ಕ್ವಶನ್ಸ್ ಗಳಲ್ಲಿ ನಿಮ್ಮ ಎಷ್ಟು ಕರೆಕ್ಟ್ ಆಗ್ತಾವ ಅಂತಂದ್ ಹೇಳಿ ನೋಡ್ಬೇಕು. ಸೊ ಆನ್ಸರ್ಸ್ ಗಳನ್ನ ನೀವು ಏನ್ ಮಾಡ್ಬೇಕಂದ್ರೆ ಮೆಸೇಜ್ ಹಾಕ್ಬೇಕು. ಸೊ ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ರೂಲ್ಸ್ ಗಳು. ಅದಾದ ನಂತರ ಯಾರಿಗಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳ್ರಿ, ನಾನು ಏನಂತಂದ್ ಹೇಳಿ ರಿಟರ್ನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ನಾನು ಯಾವ ಕ್ವಶನ್ ಅನ್ನ ಹೇಳ್ತೀನಿ ಆ ಕ್ವಶನ್ ಮಾತ್ರ ಆನ್ಸರ್. ಸೊ ನೋಡ್ರಿ ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 50 ಕ್ವಶನ್ಸ್. ಅದರಲ್ಲಿ GK ಏನಪ್ಪಾ ಅಂತಂದ್ ಹೇಳಿದ್ರೆ 15 ಇದಾವ, ಸೈನ್ಸ್ 15 ಇದಾವ. ಇವತ್ತು ನಾವು ಬಿಡ್ಸೋಣ. ಕ್ಲಿಯರ್? ಸೊ ಫಸ್ಟ್ ಒನ್ ನೋಡ್ರಿ. ಸೊ ಫಸ್ಟ್ ಒನ್ ಆನ್ಸರ್ ಏನ್ ನೋಡ್ರಿ, ಸುಮ್ನೆ ಏನಾದ್ರೂ ಹಾಕ್ಬಿಟ್ಟು ನನ್ ಕಡೆ ಬೈಸ್ಕೊಳಕ್ ಹೋಗ್ಬೇಡ್ರಿ. ಸೀರಿಯಸ್ಲಿ ಹೇಳ್ತೀನಿ. ನೋಡ್ರಿ ಇದ್ರಲ್ಲಿ ಏನೇನ್ ಇದಾವ. ಸೊ ಫಸ್ಟ್ ನಿಮ್ಗೆ ಏನಂತಂದ್ ಹೇಳಿದ್ರೆ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಸೊ ಹೂ ಅಂತಂದ್ ಹೇಳಿದ್ರೆ ಯಾರು, ಯಾರ್ಯಾರಿಗೆ ಇಂಗ್ಲಿಷ್ ಬರಂಗಿಲ್ಲ ಅವರು ಬರ್ಕೊಡ್ರಿ ಇದನ್ನೆಲ್ಲ. ಹೂ ಅಂತಂದ್ ಹೇಳಿದ್ರೆ ಯಾರು. ಸೊ ಇದನ್ನೆಲ್ಲ ಬಿಟ್ಬಿಡ್ರಿ. ಇದನ್ನ ಫೌಂಡರ್ ಅಂತಂದ್ ಹೇಳಿದ್ರೆ ಏನು ಇಂಗ್ಲಿಷ್ನಾಗ. ಸೊ ಕನ್ನಡದಾಗ ಏನಂತ ಕರಿತೀವಿ, ಫೌಂಡರ್ ಅಂತಂದ್ ಹೇಳಿದ್ರೆ ಸ್ಥಾಪಕ ಅಂತ ಕರಿತೀವಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಡೈನೆಸ್ಟಿ ಅಂತಂದ್ ಹೇಳಿದ್ರೆ ಸಾಮ್ರಾಜ್ಯ. ಡೈನೆಸ್ಟಿ ಅಂತಂದ್ ಹೇಳಿದ್ರೆ ಸಾಮ್ರಾಜ್ಯ. ಇವ್ನ್ ಬರ್ದಿಟ್ಕೋಬೇಕು ನೀವು. ಸೊ ಡೈನೆಸ್ಟಿ ಅಂತಂದ್ ಹೇಳಿದ್ರೆ ಸಾಮ್ರಾಜ್ಯ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ, ಇಲ್ಲಿ ಮೌರ್ಯ ಅಂತಂದ್ ಐತೆ. ಸೊ ಇಷ್ಟು ಸಪರೇಟ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ ಕ್ವಶನ್, ಯಾರು ಸ್ಥಾಪಕ, ಮೌರ್ಯ ಸಾಮ್ರಾಜ್ಯ ಅಂದ್ರ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕ್ವಶನ್ ಕೇಳಿದಾರೆ. ನನಗ ಇವಾಗ ಕರೆಕ್ಟ್ ಆಗಿರೋ ಆನ್ಸರ್ ಬೇಡ. ಸೊ ಇದ್ರಲ್ಲಿ ಎಲಿಮಿನೇಷನ್ ಮಾಡ್ಬೋದಾ. ಸೊ ಇದರಲ್ಲಿ ಯಾವ್ದೋ ಒಂದನ್ನ ನಾವು ಸಿಂಪಲ್ ಆಗಿ ಎಲಿಮಿನೇಷನ್ ಮಾಡ್ಬೋದು. ಯಾವ್ದನ್ನ ಎಲಿಮಿನೇಷನ್ ಮಾಡ್ಬೋದು, ಯಾವ ಆಪ್ಷನ್ ಅನ್ನ ತೆಗೆದಾಕ್ಬೋದು ಈಸಿಯಾಗಿ. ಸೊ ಓಕೆ, ವೆರಿ ಗುಡ್. ಸೊ ಫೋರ್ತ್ ಆಪ್ಷನ್ ಅನ್ನ ನಾವು ಈಸಿಯಾಗಿ ತೆಗೆದಾಕ್ಬೋದಾ. ಹರಿಶ್ಚಂದ್ರ ಅಂತಂದ್ ಹೇಳಿ ಎಲ್ಲಾದ್ರೂ ಕೇಳಿದ್ರೆ ಓದುವಾಗ, ಎಲ್ಲೂ ಕೇಳಿಲ್ಲ. ಈ ಆಪ್ಷನ್ ಅನ್ನ ನಾವು ತೆಗೆದಾಕ್ಬಹುದು. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 3 ಆಪ್ಷನ್ ಇದಾವ. 3 ಆಪ್ಷನ್ ಒಳಗಡೆ ನಾವೇನಪ್ಪಾ ಅಂತಂದ್ ಹೇಳಿದ್ರೆ ಬಿಂದುಸಾರನ ಬಗ್ಗೆ ನಾವು ಜಾಸ್ತಿ ಕೇಳಿಲ್ಲ. ಬಿಂದುಸಾರ ಏನಂತಂದ್ ಹೇಳಿದ್ರೆ ಜಾಸ್ತಿ ಕೇಳಿಲ್ಲ. ಬಿಂದುಸಾರನು ಕೂಡ ಏನಂತಂದ್ ಹೇಳಿದ್ರೆ ತೆಗೆದಾಕ್ಬಹುದು. ಇವ್ರಿಬ್ರು ಬರ್ತಾರೆ ಇವಾಗ, ಇವ್ರಿಬ್ರು. ಸೊ ಒಬ್ನು ಅಶೋಕ, ಅದಾದ ನಂತರ ಚಂದ್ರಗುಪ್ತ ಮೌರ್ಯ. ಸೊ ಫಸ್ಟ್ ಆಡಳಿತ ನಡೆಸಿದವನು ಯಾರು, ನಿಮ್ಗೆ ಯಾರಿಗಾದ್ರೂ ಈ ಆನ್ಸರ್ ಗೊತ್ತಿಲ್ಲ ಅಂತಂದ್ ಹೇಳಿದ್ರ, ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಯಾರಂತ ಗೊತ್ತಿಲ್ಲ ಸರ್, ಅಶೋಕ ಮತ್ತು ಚಂದ್ರಗುಪ್ತ ಮೌರ್ಯ ನಡುವೆ ನಮ್ಗೆ ಕನ್ಫ್ಯೂಸ್ ಆಗೈತ್ರಿ, ಕನ್ಫ್ಯೂಸ್ ಆಗ್ತದೆ. ಸೊ ಇದರಲ್ಲಿ ಫಸ್ಟ್ ಆಳ್ವಿಕೆ ನಡೆಸಿದವ್ರು ಯಾರು, ಥಿಂಕ್ ಮಾಡ್ಬೋದಾ ಸ್ವಲ್ಪ. ಅಶೋಕ ಫಸ್ಟ್ ಆಳ್ವಿಕೆ ನಡೆಸಿದ್ನ, ಚಂದ್ರಗುಪ್ತ ನಡೆಸಿದ್ನ ಅಂತಂದ್ ಥಿಂಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಫಸ್ಟ್ ಯಾರು ಬರ್ತಾರಪ್ಪ ಅಂತಂದ್ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಬರ್ತಾನ. ಆನ್ಸರ್ 3 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆಗತ್ತ. ಸೊ ಆನ್ಸರ್ 3 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆಗುತ್ತೆ. ಸೊ ನೀವು ಎಲ್ರು, ನಾನು ನಿಮ್ಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವಾಗ ಎಲಿಮಿನೇಷನ್ ಮೆಥಡ್ ಯಾರ್ಯಾರಿಗೆ ಬರುತ್ತ ಅವ್ರಿಗೆ ಟ್ರಿಕ್ಸ್ ಗಳೆಲ್ಲ ಈಸಿಯಾಗಿ ಬರ್ತಾವ. ಟ್ರಿಕ್ಸ್ ಗಳನ್ನ ನಾನು ಲಾಸ್ಟ್ಗೆ 3 days ಇದ್ದಾಗ ಹೇಳ್ತೀನಿ ಅಷ್ಟೇ. ಎಕ್ಸಾಮ್ 3 days ಇರುತ್ತೆ, ಆ ಟೈಮಲ್ಲಿ ನಾನು ನಿಮ್ಗೆ ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಹೇಳ್ಕೊಡಲ್ಲ. ನೀವು ಎಲಿಮಿನೇಷನ್ ಮೆಥಡ್ ಅನ್ನ ಕಲಿಬೇಕು ಕರೆಕ್ಟ್ ಆಗಿ, ಎಲಿಮಿನೇಷನ್ ಮೆಥಡ್. ಸೊ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ ಸೆಕೆಂಡ್ ನೋಡ್ರಿ, ಫಸ್ಟ್ ಆಪ್ಷನ್ ಉಳಿತು, ಸೆಕೆಂಡ್ ಥರ್ಡ್ ಆಪ್ಷನ್ ಉಳಿತು. ಸೊ ಇದ್ರಲ್ಲಿ ಯಾವ್ದು ಅಪ್ರಾಕ್ಸಿಮೇಟ್ಲಿ ಕರೆಕ್ಟ್ ಆಗತ್ತ, ಹೆಂಗ್ ಕರೆಕ್ಟ್ ಆಗತ್ತ ಅನ್ನೋದು ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ. ಬಟ್ ಅದ್ರೆ ಎಲಿಮಿನೇಷನ್ ಮೆಥಡ್ ಮಾಡ್ಬೇಕು. ಫಸ್ಟ್ ಒನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಲಿಯರ್ ಆಯ್ತು. ಸೊ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಬಂತ, ಎಲ್ರಿಗೂ ಗೊತ್ತೈತಿ ಮೌರ್ಯ ಸಾಮ್ರಾಜ್ಯ ತುಂಬಾ ಇಂಪಾರ್ಟೆಂಟ್. ಮೌರ್ಯ ಸಾಮ್ರಾಜ್ಯ, ಸೊ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಂತ ಹೇಳ್ತೀವಿ, ಚಂದ್ರಗುಪ್ತ ಮೌರ್ಯ ಅಂತ ಹೇಳಿದ್ವಿ. ಸೊ ಅದಾದ ನಂತರ ನೆಕ್ಸ್ಟ್ ಚಂದ್ರಗುಪ್ತ ಮೌರ್ಯ ಆದ ನಂತರ ಯಾರು ಬರ್ತಾರಪ್ಪ ಅಂತಂದ್ ಹೇಳಿದ್ರೆ ಬಿಂದುಸಾರ ಬರ್ತಾನ. ಬಿಂದುಸಾರ ಆದ ನಂತರ ಯಾರು ಬರ್ತಾರ, ಅಶೋಕ ಬರ್ತಾನ. ಅಶೋಕನನ್ನ ನಾವ್ ಏನಂತ ಕರಿತೀವಿ, ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಏನಂತ ಕರಿತೀವಿ, ಅಶೋಕನನ್ನ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಇಷ್ಟೆಲ್ರಿಗೂ ಕ್ಲಿಯರ. ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅದಾದ ನಂತರ ಅಶೋಕ. ಸೊ ಫಸ್ಟ್ ಏನೇ ಬಂದ್ರು ಕೂಡ ಚಂದ್ರಗುಪ್ತ ಮೌರ್ಯ ಅಂತಂದ್ ಹಾಕಿ.
ಆಮೇಲೆ ನೆಕ್ಸ್ಟ್ ನಮ್ಗೆ ಇನ್ನೊಂದು ಕ್ವಶನ್ ಅನ್ನ ಕೇಳಿದಾರೆ, ಸುದರ್ಶನ ಕೆರೆ ಅಂತಂದ್ ಹೇಳಿ ಬರುತ್ತೆ. ಸುದರ್ಶನ ಲೇಕ್ ಅಂತಂದ್ ಹೇಳ್ತೀವಿ. ಸುದರ್ಶನ ಲೇಕ್ ಇಂಗ್ಲಿಷ್ನಾಗ ಲೇಕ್ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ಕನ್ನಡದಲ್ಲಿ ಅದನ್ನ ಸರೋವರ ಅಂತಂದ್ ಹೇಳ್ತೀವಿ. ಸುದರ್ಶನ ಸರೋವರವನ್ನ ಕಟ್ಟಿಸಿದವ್ರು ಯಾರು ಅಂತ ಕ್ವಶನ್ ಕೇಳಿದಾರೆ, ಚಂದ್ರಗುಪ್ತ ಮೌರ್ಯ. ಇದೊಂದು ಪಾಯಿಂಟ್ ನ ನೀವು ಬರೆದಿಟ್ಕೋಬೇಕು. ಸುದರ್ಶನ ಸರೋವರವನ್ನ ಕಟ್ಟಿಸಿದವ್ರು ಯಾರಂತಂದ್ ಹೇಳಿ ಚಂದ್ರಗುಪ್ತ ಮೌರ್ಯ. ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಅಶೋಕ ಬಂದ ಅಂತಂದ್ ಹೇಳಿದ್ರೆ ಕಳಿಂಗ ಯುದ್ಧ ತುಂಬಾ ಇಂಪಾರ್ಟೆಂಟ್. ಕಳಿಂಗ ಯುದ್ಧ, ಈ ಕಳಿಂಗ ಯುದ್ಧ ಯಾವಾಗ ಆಗತ್ತಪ್ಪ ಅಂತಂದ್ ಹೇಳಿದ್ರೆ ಕ್ರಿಸ್ತ ಪೂರ್ವ 261ರಲ್ಲಿ. ಕ್ರಿಸ್ತ ಪೂರ್ವ 261ರಲ್ಲಿ ಅಂದ್ರ BC ಅಂತಂದ್ ಹೇಳ್ತೀವಿ. ಬಿಫೋರ್ ಕ್ರೈಸ್ಟ್ 261ರಲ್ಲಿ, BC 261. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಓಕೆ, ಯಾರೋ ಒಬ್ರು ಹೇಳಿದ್ರು, ವೆರಿ ಗುಡ್. ಸೊ ಇದ್ ನೋಡ್ರಿ, ಸುದರ್ಶನ ಕೆರೆ ಎಲ್ಲೈತಪ್ಪ ಅಂತಂದ್ ಹೇಳಿದ್ರೆ ಗುಜರಾತ್ ಒಳಗಡೆ ಐತೆ. ಎಲ್ಲೈತಿ? ಗುಜರಾತ್ ಒಳಗಡೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಯುದ್ಧದ ಬಗ್ಗೆ ಹೇಳುವಂತಹ ಒಂದು ಶಾಸನ ಯಾವ್ದಪ್ಪ ಅಂತಂದ್ ಹೇಳಿದ್ರ 13ನೇ ಬಂಡೆಗಲ್ಲು ಶಾಸನ, ಅಥವಾ ನಾವು ಇಂಗ್ಲಿಷ್ನಾಗ ಏನಂತ ಹೇಳ್ತೀವಿ ಅಂದ್ರೆ ರಾಕ್ ಅಂತ ಹೇಳ್ತೀವಿ. 13th ರಾಕ್ ಸ್ಟೋನ್ ಅಥವಾ ರಾಕ್ ಇನ್ಸ್ಕ್ರಿಪ್ಷನ್ ಅಂತಂದ್ ಹೇಳ್ತೀವಿ. ಜಸ್ಟ್ ಇಷ್ಟು ನೆನ್ಪಿಟ್ಕೊಟ್ರಷ್ಟ. ಕ್ಲಿಯರ್? ಅದನ್ನ ಬಿಟ್ಟು ಜಾಸ್ತಿ ನೆನ್ಪಿಟ್ಕೊಳ್ಳೋದು ಬೇಡ, ಅದಕ್ಕಿಂತ ಏನ್ ಡೀಪ್ ಆಗಿ ಕೇಳಂಗಿಲ್ಲ. ಸೆಕೆಂಡ್ ಕ್ವಶನ್ ನೋಡ್ರಿ, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಮಾಡ್ರಿ. ಇಂಡಿಯನ್ ಮಿಲಿಟರಿ ಅಕಾಡೆಮಿ, IMA ಅಂತಂದ್ ಹೇಳ್ತೀವಿ. ಇಂಡಿಯನ್ ಮಿಲಿಟರಿ ಅಕಾಡೆಮಿ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲೈತಿ? ಸೊ ವೆರಿ ಗುಡ್. ಸೊ ನೋಡ್ರಿ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲೈತಪ್ಪ ಅಂತಂದ್ ಹೇಳಿದ್ರೆ ಡೆಹ್ರಾಡೂನ್ ಒಳಗಡೆ ಐತೆ. ಎಲ್ಲೈತಿ? ಡೆಹ್ರಾಡೂನ್ ಒಳಗಡೆ. ಸೊ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲೈತಪ್ಪ ಅಂತಂದ್ ಹೇಳಿದ್ರೆ ಡೆಹ್ರಾಡೂನ್ ಒಳಗಡೆ ಐತೆ. ಇವಾಗ ನೀವು ನೋಡಿರ್ಬೋದು, NDA ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಏನಂತಂದ್ ಹೇಳಿದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋಗ್ಬಿಟ್ಟು ಅಲ್ಲಿ ಏನಂತಂದ್ ಹೇಳಿದ್ರೆ ಟ್ರೈನಿಂಗ್ ಎಲ್ಲ ಇರುತ್ತೆ. ಸೊ NDA ಎಕ್ಸಾಮ್ ಇದು ಬೇಡ, ಇವಾಗ ಜಸ್ಟ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲಪ್ಪ ಅಂತಂದ್ ಹೇಳಿದ್ರೆ ಡೆಹ್ರಾಡೂನ್ ಒಳಗಡೆ ಬರುತ್ತೆ ಅಂತಂದ್ ಹೇಳ್ತೀವಿ. ಸೊ ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಯಾವ್ದಪ್ಪ ಅಂತಂದ್ ಹೇಳಿದ್ರ ಸೊ ಇಂಡಿಯನ್ ಮಿಲಿಟರಿ ಬಗ್ಗೆ ಒಂದ್ ಏನಂತಂದ್ ಹೇಳಿದ್ರೆ ಭಾರತದ ಸೈನ್ಯದ ಬಗ್ಗೆ ಒಂದು ವಿಡಿಯೋ ಐತೆ. ಸೊ ಆ ವಿಡಿಯೋವನ್ನ ನೋಡಿದ್ರಿ ಅಂತಂದ್ ಹೇಳಿದ್ರೆ ಫುಲ್ ಡೀಟೇಲ್ ಆಗಿ ನಿಮ್ಗೆಲ್ಲ ಗೊತ್ತಾಗುತ್ತೆ. ಯಾರು ನೋಡಿದಿರೋ ಯಾರು ಬಿಟ್ಟಿದಿರೋ ಗೊತ್ತಿಲ್ಲ. ನೋಡ್ಲಿಲ್ಲ ಅಂತಂದ್ ಹೇಳಿದ್ರೆ ನಿಮಗ್ ವೇಸ್ಟ್, ನಿಮಗ್ ಮಾರ್ಕ್ಸ್ ಬರಂಗಿಲ್ಲ, ನೀವು ಪಾಸ್ ಆಗಂಗಿಲ್ಲ. ನೋಡಿದ್ರಿ ಅಂತಂದ್ ಹೇಳಿದ್ರೆ ತುಂಬಾ ಒಳ್ಳೇದು, ಈಸಿಗೆ ಆನ್ಸರ್ ಮಾಡ್ತೀವಿ. ಎಸ್, ಇಲ್ಲಿ ನೋಡ್ರಿ, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಕಮಾಂಡ್ಸ್ ಗಳ ಬಗ್ಗೆ ನಾನು ಹೇಳ್ತೀನಿ. ಕಮಾಂಡ್ ಗಳಂತಂದ್ ಹೇಳಿದ್ರೆ ಹೆಡ್ ಕ್ವಾರ್ಟರ್ಸ್ ಗಳು, ಆಯಾ ಏರಿಯಾದ ಏನಂತಂದ್ ಹೇಳಿದ್ರೆ ಹೆಡ್ ಕ್ವಾರ್ಟರ್ಸ್ ಅಂತಂದ್ ಹೇಳ್ತೀವಿ. ಸೊ ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೊಡ್ರಿ, ಈ ಪ್ರದೇಶದಲ್ಲಿ ಬರುತ್ತಾ. ಇದನ್ನ ನಾವು ಸದರ್ನ್ ಕಮಾಂಡ್ ಅಂತಂದ್ ಹೇಳ್ತೀವಿ. ಸದರ್ನ್ ಅಂತಂದ್ ಹೇಳಿದ್ರೆ ಇಂಗ್ಲಿಷ್ನಾಗ ಕನ್ನಡದ ಎರಡೂ ಬರ್ಕೊಡ್ರಿ, ದಕ್ಷಿಣ. ಸೊ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಪುಣೆ ಅಂತಂದ್ ಹೇಳ್ತೀವಿ. ಯಾವ್ದು? ಪುಣೆ. ಸದರ್ನ್ ಕಮಾಂಡ್ ಅಂತಂದ್ ಹೇಳಿದ್ರೆ ದಕ್ಷಿಣದ ಆರ್ಮಿ ಕೇಂದ್ರ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಪುಣೆ ಅಂತಂದ್ ಹೇಳ್ತೀವಿ. ಪುಣೆ ಎಲ್ಲಿ ಬರುತ್ತಾ? ಮಹಾರಾಷ್ಟ್ರದೊಳಗಡೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಾರ್ತ್ ಬರುತ್ತಾ, ನಾರ್ತ್ ಕಮಾಂಡ್ ಅಂತಂದ್ ಹೇಳ್ತೀವಿ. ನದರ್ನ್ ಕಮಾಂಡ್ ಅಥವಾ ನಾರ್ತ್ ಕಮಾಂಡ್ ಅಂತಂದ್ ಹೇಳ್ತೀವಿ. ಉತ್ತರ ಕೇಂದ್ರ ಅಂತಂದ್ ಹೇಳ್ತೀವಿ, ಉತ್ತರ. ಸೊ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಉದಂಪುರ್. ಯಾವ್ದು? ಉದಂಪುರ್. ಸೊ ಇದನ್ನ ಇಂಗ್ಲಿಷ್ನಾಗ ಬರೋದಷ್ಟು, ನೀವ್ ಹೆಂಗ್ ಹುಡುಗಿಯರಿಗೆ ಮೆಸೇಜ್ ಕಳಿಸ್ತಾರಲ್ಲ ಕನ್ನಡದ ಇಂಗ್ಲಿಷ್ನಾಗ, ಆ ತರ ಉದಂಪುರ್. ಸೊ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮೇನ್ ಇಂಪಾರ್ಟೆಂಟ್. ಓಕೆ, ವೆರಿ ಗುಡ್. ಸೆಂಟ್ರಲ್ ಕಮಾಂಡ್ ಅಂತಂದ್ ಹೇಳಿ ಬರುತ್ತೆ. ಸೆಂಟ್ರಲ್ ಕಮಾಂಡ್ ಅಂತಂದ್ ಹೇಳಿದ್ರೆ ಕೇಂದ್ರ. ಸೊ ಎಲ್ಲಿ ಬರುತ್ತೆ ಸೆಂಟ್ರಲ್ ಕಮಾಂಡ್? ಲಕ್ನೋ, ಉತ್ತರ ಪ್ರದೇಶದ ಒಳಗಡೆ ಸೆಂಟ್ರಲ್ ಕಮಾಂಡ್ ಅಂತಂದ್ ಹೇಳ್ತೀವಿ, ಲಕ್ನೋ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬರುತ್ತೆ ಈ ಪ್ರದೇಶದಲ್ಲಿ ಈಸ್ಟರ್ನ್ ಕಮಾಂಡ್ ಅಂತಂದ್ ಹೇಳ್ಬಿಟ್ಟು. ಈಸ್ಟರ್ನ್ ಕಮಾಂಡ್ ಅಂತಂದ್ ಹೇಳ್ತೀವಿ, ಪೂರ್ವ ಅಂತಂದ್ ಹೇಳ್ತೀವಿ, ಪೂರ್ವ ಕೇಂದ್ರ. ಈಸ್ಟರ್ನ್ ಕಮಾಂಡ್ ಅಂತಂದ್ ಹೇಳ್ತೀವಿ ಎಲ್ಲಪ್ಪಾ ಅಂತಂದ್ ಹೇಳಿದ್ರೆ ಕೋಲ್ಕತ್ತಾದೊಳಗಡೆ. ಎಲ್ಲಿ? ಕೋಲ್ಕತ್ತಾದೊಳಗಡೆ. ಸೊ ವೆಸ್ಟ್ ಬೆಂಗಾಲ್ ಅಲ್ಲಿ ಬರುತ್ತೆ. ಕೋಲ್ಕತ್ತಾ ಎಲ್ಲಪ್ಪಾ ಅಂತಂದ್ ಹೇಳಿದ್ರೆ ವೆಸ್ಟ್ ಬೆಂಗಾಲ್. ವೆರಿ ಗುಡ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಪ್ರದೇಶದಲ್ಲಿ ಮತ್ತೊಂದು ಬರುತ್ತೆ ಆರ್ಮಿ ಟ್ರೈನಿಂಗ್ ಕಮಾಂಡ್. ಸೊ ಆರ್ಮಿ ಟ್ರೈನಿಂಗ್ ಕಮಾಂಡ್ ಅಂತಂದ್ ಹೇಳ್ತೀವಿ. ಟ್ರೈನ್ ಮಾಡೋದಲ್ಲಿ ಆರ್ಮಿ ಆಫೀಸರ್ಸ್ ಗಳಾಗಿರ್ಲಿ ಯಾರನ್ನಾಗಲಿ ಟ್ರೈನ್ ಮಾಡ್ತಿರ್ತಾರ, ಆರ್ಮಿ ಟ್ರೈನಿಂಗ್ ಕಮಾಂಡ್ ಅಂತಂದ್ ಹೇಳ್ತೀವಿ. ಶಿಮ್ಲಾ ಎಲ್ಲಿ ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಶಿಮ್ಲಾ ಒಳಗಡೆ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವೆಸ್ಟರ್ನ್ ಕಮಾಂಡ್ ಅಂತಂದ್ ಹೇಳ್ತೀವಿ. ಇದೇ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಪಂಜಾಬ್ ಒಳಗಡೆ ವೆಸ್ಟರ್ನ್ ಕಮಾಂಡ್ ಅಂತಂದ್ ಹೇಳಿ. ವೆಸ್ಟ್ ಅಂತಂದ್ ಹೇಳಿದ್ರೆ ಪಶ್ಚಿಮ. ಸೊ ವೆಸ್ಟ್ ಅಂತಂದ್ ಹೇಳಿದ್ರೆ ಪಶ್ಚಿಮ. ಇದು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಚಂಡಿ ಮಂದಿರ್.
ಅಥವಾ ಚಾಂಡಿ ಮಂದಿರ್ ಅಂತಂತ ಹೇಳ್ತೀವಿ, ಚಾಂಡಿ ಮಂದಿರ್. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಯಾವ್ದು ಬರುತ್ತೆ ಅಂತಂತ ಹೇಳಿದ್ರೆ ಸೌತ್ ವೆಸ್ಟರ್ನ್ ಅಂತಂತ ಹೇಳ್ತೀವಿ. ಸೌತ್ ವೆಸ್ಟರ್ನ್ ಅಂತಂತ ಹೇಳಿದ್ರ ವಾಯುವ್ಯ, ಕನ್ನಡದಾಗ ಏನಂತಂದ ಹೇಳಿದ್ರೆ ವಾಯುವ್ಯ ಅಂತಂತ ಹೇಳ್ತೀವಿ. ಸೌತ್ ವೆಸ್ಟರ್ನ್ ಕಮಾಂಡ್ ಇದೆಲ್ಲಿ ಬರತ್ತಪ್ಪ ಅಂತಂತ ಹೇಳಿದ್ರೆ ಜೈಪುರ್ ಒಳಗಡೆ, ಜೈಪುರ್ ಒಳಗಡೆ. ಸೊ ಸೌತ್ ವೆಸ್ಟರ್ನ್ ಕಮಾಂಡ್ ಏನಪ್ಪಾ ಅಂತಂದ ಹೇಳಿದ್ರೆ ವಾಯುವ್ಯ ಅಂತಂದ ಹೇಳ್ತೀವಿ, ಜೈಪುರ್ ಒಳಗಡೆ. ಇಷ್ಟನ್ನ ನೀವೇನಂತಂದ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಸೊ ಇಂಡಿಯನ್ ಆರ್ಮಿ ಬಗ್ಗೆ ಒಂದು ವಿಡಿಯೋ ಐತೆ, ಅದ್ರಲ್ಲಿ ಇನ್ನೂ ಬಹಳ ಅಂದ್ರೆ ಬಹಳ ತುಂಬಾ ಡೀಟೇಲ್ ಆಗಿ ಹೇಳ್ಕೊಟ್ಟೇನಿ. ಆ ವಿಡಿಯೋವನ್ನ ನೋಡ್ರಿ, ಇಲ್ಲಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಇಷ್ಟನ್ನ ಏನಂತಂದ ಹೇಳಿದ್ರೆ ರಿವಿಷನ್ ಇಲ್ಲಿ. ಸೊ ನೆಕ್ಸ್ಟ್ ನೋಡ್ರಿ, ಥರ್ಡ್ ಒನ್ ನೋಡ್ರಿ ಏನೈತಿ. ಥರ್ಡ್ ಒನ್ ಎಸ್, ವೆರಿ ಗುಡ್. ಥಾರ್ ಡೆಸರ್ಟ್ ಅಂತಂದ ಹೇಳ್ತೀವಿ. ಥಾರ್ ಡೆಸರ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ಲಿ ಬರುತ್ತೆ, ಇಂಡಿಯಾದೊಳಗಡೆ ಬರುತ್ತೆ ಥಾರ್ ಡೆಸರ್ಟ್. ಥಾರ್ ಅಂತಂದ ಹೇಳಿದ್ರೆ ತಾರು, ಡೆಸರ್ಟ್ ಅಂತಂದ ಹೇಳಿದ್ರೆ ಬರ್ಕೊಳ್ರಿ, ಯಾರಿಗೂ ಗೊತ್ತಿಲ್ಲ, ಮರುಭೂಮಿ. ಡೆಸರ್ಟ್ ಅಂತಂದ ಹೇಳಿದ್ರೆ ಮರುಭೂಮಿ. ಸೊ ಇವಾಗ ಕ್ವಶನ್ಸ್ ಗಳು ರಿಪೀಟ್ ಬರ್ತಾವ, ನೆನ್ಪಿಟ್ಕೊಳ್ರಿ. ಥಾರ್ ಡೆಸರ್ಟ್, ಡೆಸರ್ಟ್ ಅಂತಂದ ಹೇಳಿದ್ರೆ ಮರುಭೂಮಿ. ಲೊಕೇಟೆಡ್ ಅಂತಂದ ಹೇಳಿದ್ರೆ ಸ್ಥಳ, ಲೊಕೇಟೆಡ್ ಅಂತಂದ ಹೇಳಿದ್ರೆ ಜಸ್ಟ್ ಸ್ಥಳ ಅಂತ ನೆನ್ಪಿಟ್ಕೊಡ್ರಿ. ವಿಚ್ ಕಂಟ್ರಿ, ವಿಚ್ ಅಂತಂದ ಹೇಳಿದ್ರೆ ಯಾವುದು, ವಿಚ್ ಅಂತಂದ ಹೇಳಿದ್ರೆ ಯಾವುದು. ಕಂಟ್ರಿ ಅಂತಂದ ಹೇಳಿದ್ರೆ ದೇಶ. ನಾನು ಇವಾಗ ಯಾವ್ದು ಕನ್ನಡ ಅಂತಂದ ಹೇಳಿ ಬರೆದು ಕೊಡತ್ತನಲ್ಲ, ಇನ್ನೊಂದ್ಸರಿ ನೋಡ್ಬಿಟ್ಟು ಅದನ್ನ ನೀವು ಬರ್ಕೊಬೇಕು. ಸೊ ಇದ್ಯಾವ್ದು ಎಲ್ಲಿ ಬರತ್ತಪ್ಪ ಅಂತಂದ ಹೇಳಿದ್ರೆ ನಮ್ಮ ಇಂಡಿಯಾದೊಳಗಡೆ ಬರುತ್ತ. ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಮ ಇಂಡಿಯಾ ಆಯ್ತಂತಂದ ಹೇಳಿದ್ರೆ, ಸೊ ಈ ಪ್ರದೇಶದಲ್ಲಿ ಒಂದು ಮರುಭೂಮಿ ಬರುತ್ತಾ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಥಾರ್ ಡೆಸರ್ಟ್ ಅಂತಂದ್ ಕರಿತೀವಿ. ಸೊ ಇದು ಎಲ್ಲಿ ಬರುತ್ತೆ ಅಂತಂದ ಹೇಳಿದ್ರೆ ಇಂಡಿಯಾ ಅಂಡ್ ಪಾಕಿಸ್ತಾನ್ ಮಧ್ಯ ಬರುತ್ತ. ಸೊ ಇದನ್ನ ನಾವು ಅಲ್ಲಿ ಲೋಕಲ್ ಆಗಿ ಏನಂತ ಕರೀತಾರ ಅಂದ್ರ ಮರುಸ್ಥಲಿ ಅಂತ ಕರೀತಾರ. ಸೊ ಅಲ್ಲಿ ಜನರು ಆ ಮರುಭೂಮಿಯನ್ನ ಏನಂತ ಕರೀತಾರಪ್ಪ ಅಂತಂದ ಹೇಳಿದ್ರ ಮರುಸ್ಥಲಿ ಅಂತ ಕರೀತಾರ, ಮರುಸ್ಥಲಿ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಮ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ಡೆಸರ್ಟ್ ಗಳ ಬಗ್ಗೆ ಹೇಳ್ಕೊಡ್ತೀನಿ ಇವಾಗ. ಸೊ ನಿಮ್ಗೆಲ್ರಿಗೂ ಕಾಣಿಸ್ತಿದೆಯಲ್ಲ, ಇಮೇಜ್ ಕಾಣಿಸ್ತಿದ್ಯಾ? ಎಸ್. ಸೊ ಬರ್ಕೊಳ್ರಿ, ನಾನು ಹೇಳ್ತಾ ಹೋಗ್ತೀನಿ ಅಷ್ಟೇ ಒಂದೊಂದಾಗಿ. ಇಲ್ಲಿ ನೋಡ್ರಿ, ಕಲಹರಿ ಡೆಸರ್ಟ್ ಅಂತಂತ ಹೇಳಿ ಬರುತ್ತೆ ಈ ಪ್ರದೇಶದಲ್ಲಿ. ಇಲ್ಲಿ ನನ್ ಮೌಸ್ ಓಡಾಡೋದ್ ನೋಡ್ರಿ ಇಲ್ಲಿ. ಸೊ ಕಲಹರಿ ಡೆಸರ್ಟ್ ಅಂತಂತ ಹೇಳ್ತೀವಿ ಈ ಪ್ರದೇಶದಲ್ಲಿ, ಆಫ್ರಿಕಾದೊಳಗಡೆ. ಕಲಹರಿ ಮುಂದ್ ಬರ್ಕೊಡ್ರಿ, ಕಲಹರಿ ಡೆಸರ್ಟ್ ಸೌತ್ ಆಫ್ರಿಕಾ ಅಂತ ಹೇಳಿ ಬರ್ಕೊಡ್ರಿ. ಕಲಹರಿ ಡೆಸರ್ಟ್ ದಕ್ಷಿಣ ಆಫ್ರಿಕಾ. ನೆಕ್ಸ್ಟ್ ನಮೀಬಿಯಾ ಅಂತಂದ್ ಬರುತ್ತೆ, ನಮೀಬ್ ಮರುಭೂಮಿ ಅಂತಂದ್ ಹೇಳಿ ಬರುತ್ತೆ. ನಮೀಬ್ ಡೆಸರ್ಟ್ ಅಥವಾ ನಮೀಬ್ ಮರುಭೂಮಿ ಅಂತಂದ್ ಹೇಳಿ ಬರುತ್ತೆ. ಸೊ ಅದೆಲ್ಲಪ್ಪ ಅಂತಂತ ಹೇಳಿದ್ರೆ ನಮೀಬಿಯಾ ದೇಶದಲ್ಲಿ. ಎಲ್ಲಪ್ಪ ಅಂತಂದ ಹೇಳಿದ್ರೆ ನಮೀಬಿಯಾ ದೇಶದಲ್ಲಿ. ಜಸ್ಟ್ ನೋಡ್ಕೊಳ್ಳೋದಾದ್ರು ನೋಡ್ಕೊಳ್ರಿ ಅಷ್ಟ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಬರುತ್ತಾ ಅಟಕಾಮಾ ಡೆಸರ್ಟ್. ಇಲ್ಲಿ ಬರುತ್ತೆ ನೋಡ್ರಿ, ಈ ಪ್ರದೇಶದಲ್ಲಿ ಸೌತ್ ಅಮೆರಿಕಾ ಖಂಡದೊಳಗಡೆ. ಸೊ ಅಟಕಾಮಾ ಡೆಸರ್ಟ್ ಅಂತಂದ ಹೇಳಿ ಬರುತ್ತಾ, ಇದೆಲ್ಲಪ್ಪ ಅಂತಂದ ಹೇಳಿದ್ರೆ ಚೀಲಿ ದೇಶದಲ್ಲಿ. ಅಟಕಾಮಾ ಡೆಸರ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಚೀಲಿ ದೇಶದಲ್ಲಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರ್ಕೊಡ್ರಿ, ಪಟಗೋನಿಯಾ ಡೆಸರ್ಟ್ ಅಂತಂದ ಹೇಳ್ಬಿಟ್ಟು. ಪಟಗೋನಿಯಾ ಮರುಭೂಮಿ ಇದು ಎಲ್ಲಿ ಬರುತ್ತೆ ಅಂತಂದ ಹೇಳಿ ನೀವ್ ಹೇಳ್ಬೇಕು, ಇವಾಗಲ್ಲ. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ, ಅವಾಗ ಹೇಳ್ರಿ ಪಟಗೋನಿಯಾ ಡೆಸರ್ಟ್ ಎಲ್ಲಿ ಬರುತ್ತೆ ಅಂತಂದ ಹೇಳಿ. ಜಸ್ಟ್ ಅಷ್ಟ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಸಹರಾ ಡೆಸರ್ಟ್ ಅಂತಂದ ಹೇಳಿ. ಸಹರಾ ಮರುಭೂಮಿ, ಇಲ್ಲೇನ್ ಯೆಲ್ಲೋ ಕಲರ್ ಕನ್ಸಾಯ್ತಲ್ಲ ಇಷ್ಟು ದೊಡ್ಡದ, ಇದೆಲ್ಲ ಸಹರಾ ಮರುಭೂಮಿ. ಈ ಸಹರಾ ಮರುಭೂಮಿ ಏನಂತಂದ ಹೇಳಿದ್ರೆ 13 ದೇಶಗಳಲ್ಲಿ ಬರುತ್ತ. ನಮ್ಗೆ ಅದೆಲ್ಲ ಬೇಡ, ಜಸ್ಟ್ ಏನಂತಂದ ಹೇಳಿದ್ರೆ ಆಫ್ರಿಕಾ ಖಂಡದಲ್ಲಿ ಅಂತ ಬರ್ಕೊಡ್ರಿ. ಸಹರಾ ಮರುಭೂಮಿ ಏನಂತಂದ ಹೇಳಿದ್ರೆ ಆಫ್ರಿಕಾ ಖಂಡದೊಳಗಡೆ ಬರುತ್ತ. ಆಮೇಲೆ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಗೋಬಿ ಮರುಭೂಮಿ, ಗೋಬಿ ಡೆಸರ್ಟ್ ಈ ಪ್ರದೇಶದಲ್ಲಿ ಬರುತ್ತ, ಚೀನಾ ಮತ್ತು ಮಂಗೋಲಿಯಾ ನಡುವೆ. ಗೋಬಿ ಮರುಭೂಮಿ ಈ ಪ್ರದೇಶದಲ್ಲಿ ಚೀನಾ ಮತ್ತು ಮಂಗೋಲಿಯಾ ನಡುವೆ. ಸೊ ಇಷ್ಟ ಕ್ವಶನ್ಸ್ ಗಳನ್ನ ನಮ್ಗೆ ರಿಪೀಟ್ ಆಗಿ ಕೇಳ್ತಾರ, ಅವುಗಳನ್ನ ಅಷ್ಟೇ ಡಿಸ್ಕಷನ್ ಮಾಡೋಣ, ಉಳಿದದ್ದೆಲ್ಲ ಜಾಸ್ತಿ ಬೇಡ. ನೀವು ಇನ್ನೂ ಜಾಸ್ತಿ ಸ್ಟಡಿ ಮಾಡ್ತೀರಾ ಅಂತಂದ ಹೇಳಿದ್ರೆ ನಾನು GK ವಿಡಿಯೋಸ್ ಗಳನ್ನ ನಿಮ್ಗೆ ಸೆಂಡ್ ಮಾಡ್ಕೊಡ್ತೀನಿ, ಸ್ಟಡಿ ಮಾಡ್ರಿ. ಇಷ್ಟು ಸಾಕು ಮರುಭೂಮಿಗಳ ಬಗ್ಗೆ. ಆಮೇಲೆ ನಾನು ನಿಮ್ಗೆ ಲಾಸ್ಟ್ ಟೈಮ್ ಎಲ್ಲ ಕ್ಲಾಸ್ನಾಗ ಹೇಳ್ಕೊಟ್ಟಿದ್ದೆ, ಅತಿ ದೊಡ್ಡ ಮರುಭೂಮಿ ಯಾವುದು, ಅತಿ ದೊಡ್ಡ ಮರುಭೂಮಿ. ನಾನು ಹಾಟ್ ಕೇಳ್ತಿಲ್ಲ, ಕೋಲ್ಡ್ ಕೇಳ್ತಿಲ್ಲ, ಅತಿ ದೊಡ್ಡ ಮರುಭೂಮಿ ಯಾವುದು ನೋಡ್ರೋ. ಮತ್ ಬೈಸ್ಕೋಬೇಡ್ರ ನನ್ ಕಡೆಯಿಂದ, ಮೆಟ್ಲ ಹೊಡಿತಾನೆ ಯಾವಾರ ಮುಂದಿನ ಆನ್ಸರ್ ಹೇಳ್ರಿ ಅಂತಂದ ಹೇಳಿದ್ರ. ಇನ್ನ ಡಿಸ್ಕಷನ್ ಮಾಡಕತ್ತಾನ, ಯಾವಂಗ ಇಷ್ಟ ಇಲ್ಲ ಸೈಡ್ ಹೋಗ್ಬಿಡೋದು.
ಅತಿ ದೊಡ್ಡ ಮರುಭೂಮಿ, ಪ್ರಪಂಚದಲ್ಲಿ ಅತಿ ದೊಡ್ಡ ಮರುಭೂಮಿ ಅಂತ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೀನಿ. ಸೊ ಯಾವ್ದಂತಂದ್ ಹೇಳ್ತೀವಿ ನೋಡ್ರಿ. ಮರುಭೂಮಿ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಟೈಪ್ಸ್ ಬರ್ತಾವ. ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಶೀತ ಮರುಭೂಮಿ, ಇನ್ನೊಂದ್ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಉಷ್ಣ ಮರುಭೂಮಿ. ಶೀತ ಅಂತಂದ್ ಹೇಳಿದ್ರೆ ಕೋಲ್ಡ್, ಉಷ್ಣ ಅಂತಂದ್ ಹೇಳಿದ್ರೆ ಹಾಟ್ ಅಂತಂದ್ ಹೇಳ್ತೀವಿ. ಸೊ ಎರಡು ಸೇರಿ ಎರಡರಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಅತಿ ದೊಡ್ಡ ಮರುಭೂಮಿ ಅಂತ ಬಂತು ಅಂತಂದ್ ಹೇಳಿದ್ರೆ ಅಂಟಾರ್ಟಿಕಾ ಅಂತಂದ್ ಹೇಳಿದೀನಿ. ಅತಿ ದೊಡ್ಡ ಮರುಭೂಮಿ ಯಾವುದು? ಅಂಟಾರ್ಟಿಕಾ. ಸೊ ಅತಿ ದೊಡ್ಡ ಉಷ್ಣ ಮರುಭೂಮಿ ಅಂತ ಕೇಳಿದ್ರು ಅಂತಂದ್ ಹೇಳಿದ್ರ ಅತಿ ದೊಡ್ಡ ಉಷ್ಣ ಮರುಭೂಮಿ ಅಂತ ಕೇಳಿದ್ರು ಅಂತಂದ್ ಹೇಳಿದ್ರೆ ಅವಾಗ ಸಹರಾ ಅಂತಂದ್ ಹೇಳಿ ಬರುತ್ತೆ. ಅಲ್ಲಿವರೆಗೂ ಸಹರಾ ಅಂತಂದ್ ಹೇಳಿ ಆನ್ಸರ್ ಬರಂಗಿಲ್ಲ ಯಾರ ಭಯಾಗು. ಅತಿ ದೊಡ್ಡ ಮರುಭೂಮಿ ಅಂತಂದ್ ಹೇಳಿದ್ರೆ ಅಂಟಾರ್ಟಿಕಾ. ಸೊ ಅದಾದ ನಂತರ ನೆಕ್ಸ್ಟ್ ಉಷ್ಣ ಅಂತಂದ್ ಕೇಳಿದ್ರು ಅಥವಾ ಹಾಟ್ ಅಂತಂದ್ ಕೇಳಿದ್ರು ಅಷ್ಟೇ ಅವಾಗ ಸಹರಾ ಬರುತ್ತೆ. ಇಲ್ಲ ಅಂತಂದ್ ಹೇಳಿದ್ರೆ ಕೋಲ್ಡ್ ಅಂತಂದ್ ಕೇಳಿದ್ರು ಕೂಡ, ಅತಿ ದೊಡ್ಡ ಕೋಲ್ಡ್ ಅಂತಂದ್ ಕೇಳಿದ್ರು ಕೂಡ ಶೀತ ಮರುಭೂಮಿ ಅಂದ್ರೂ ಕೂಡ ಅಂಟಾರ್ಟಿಕಾನೇ. ಸೊ ಅತಿ ದೊಡ್ಡ ಉಷ್ಣ ಮರುಭೂಮಿ ಅಂತ ಕೇಳಿದ್ರೆ ಮಾತ್ರ ಸಹರಾ. ಇಲ್ಲ ಎರಡೂ ಸೇರ್ಬಿಟ್ಟು ಅತಿ ದೊಡ್ಡ ಮರುಭೂಮಿ ಅಂತ ಕೇಳಿದ್ರು ಅಂದ್ರೂ ಕೂಡ ಅಂಟಾರ್ಟಿಕಾನೇ. ನಿಮ್ ಬಾಯಿಗೆ ಯಾವಾಗ್ಲೂ ಆನ್ಸರ್ ಅಂಟಾರ್ಟಿಕಾ ಅಂತ ಇರ್ಬೇಕು. ಉಷ್ಣ ಅಥವಾ ಹಾಟ್ ಅಂತ ಬಂದಾಗ ಮಾತ್ರ ಸಹರಾ ಅಂತಂದು ಬರ್ಬೇಕು. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ನೋಡ್ರಿ, ಹೇಳಪ್ಪ ಏನು ಮಲ್ಲಿಕಾರ್ಜುನ. ಹಲೋ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಂಡಿಯಾ ಗೇಟ್ ಅಂತಂದ್ ಹೇಳಿ. ಇಂಡಿಯಾ ಗೇಟ್. ಸೊ ಇಂಡಿಯಾ ಗೇಟ್ ಅನ್ನೋದೇನಪ್ಪಾ ಅಂತಂದ್ ಹೇಳಿ ನೀವೆಲ್ಲರೂ ನೋಡಿರ್ತೀರಿ, ನಾನು ಎಂತ ಹೇಳೋದ್ ಬೇಡ. ಇಂಡಿಯಾ ಗೇಟ್ ಅಂತಂದ್ ಹೇಳಿ, ಸೊ ಇದು ಎಲ್ಲೈತಪ್ಪ ಅಂತಂದ್ ಹೇಳಿದ್ರೆ ಡೆಲ್ಲಿ ಒಳಗಡೆ ಐತೆ. ಸೊ ಇಂಡಿಯಾ ಗೇಟ್ ಏನೈತಪ್ಪ ಅಂತಂದ್ ಹೇಳಿದ್ರೆ ದೆಹಲಿ ಒಳಗಡೆ ಐತೆ. ಸೊ 100% ಕ್ವಶನ್ ಅಪ್ಪ. ಸೊ ಈ ವರ್ಷ ಕೇಳಲಿಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ವರ್ಷ ಈ ಕ್ವಶನ್ ಇರುತ್ತೆ. ಇಂಡಿಯಾ ಗೇಟ್ ಬಗ್ಗೆ ಯಾಕಂತಂದ್ ಹೇಳಿದ್ರೆ ಅದೊಂದು ಸ್ಮಾರಕ, ಸೈನಿಕರದ್ದು ಏನಂತಂದ್ ಹೇಳಿದ್ರೆ ಸ್ಮಾರಕ ಐತಿ. ಸೊ 2ನೇ ವರ್ಲ್ಡ್ ವಾರ್ ಅಲ್ಲಿ ಹುತಾತ್ಮರಾದಂತಹ ಸೈನಿಕರದ್ದು ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಲಿ ಗುರುತುಗಳಿದಾವ. ಸೊ ಅವ್ರ ಹೆಸರುಗಳೆಲ್ಲ ಅದಾವ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಡಿಯಾ ಗೇಟ್ ತುಂಬಾ ಏನಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಆಗತ್ತೆ. ಅದಕ್ಕೋಸ್ಕರ ಪಕ್ಕಾ ಕ್ವಶನ್ ಅದು. ಸೊ ಆಗ್ರಾದಲ್ಲಿ ಏನೈತಿ? ತಾಜ್ ಮಹಲ್ ಐತೆ. ಆಗ್ರಾದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ತಾಜ್ ಮಹಲ್ ಐತೆ. PDF ನೋಟ್ಸ್ ಎಲ್ಲ ಇಲ್ಲಪ್ಪ, ಓನ್ಲಿ ಏನಂತಂದ್ರೆ ನೀವ ನೋಟ್ಸ್ ಮಾಡ್ಕೊಳ್ಳೋದು. ಅಷ್ಟೊಂದು ಫ್ರೀ ಇಲ್ಲ ನಾನು. ತಾಜ್ ಮಹಲ್ ಆಗ್ರಾದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ತಾಜ್ ಮಹಲ್ ಐತೆ. ಇದನ್ನ ಕಟ್ಟಿದವನ್ ಯಾರಪ್ಪಾ ಅಂತಂದ್ ಹೇಳಿದ್ರೆ ಶಹಜಹಾನ್ ಅಂತಂದ್ ಹೇಳ್ತೀವಿ, ಶಹಜಹಾನ್. ಸೊ ಜೈಪುರನ ನಾವ್ ಏನಂತ ಕರಿತೀವಿ? ಪಿಂಕ್ ಸಿಟಿ ಅಂತ ಕರಿತೀವಿ. ಜೈಪುರನ ಏನಪ್ಪಾ ಅಂತಂದ್ ಹೇಳಿದ್ರೆ ಪಿಂಕ್ ಸಿಟಿ ಅಂತ ಕರಿತೀವಿ. ಆಮೇಲೆ ಮುಂಬೈನ ನಾವ್ ಏನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ ಗೇಟ್ ವೇ ಆಫ್ ಇಂಡಿಯಾ. ವೆರಿ ಗುಡ್, ಗೇಟ್ ವೇ ಆಫ್ ಇಂಡಿಯಾ ಅಂತ ಕರಿತೀವಿ. ಗೇಟ್ ವೇ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಮೌಂಟೇನ್ ಅಂತಂದೈತೆ. ವಿಚ್ ಆಫ್ ದ ಫಾಲೋವಿಂಗ್ ಅಂತಂದ್ ಹೇಳಿದ್ರೆ ಕೆಳಗಡೆ ಇರೋದ್ರಲ್ಲಿ. ಮೌಂಟೇನ್ ಪೀಕ್ ಅಂತಂದ್ ಹೇಳಿದ್ರ ಪರ್ವತ ಶಿಖರ. ಮೌಂಟೇನ್ ಪೀಕ್ ಅಂತಂದ್ ಹೇಳಿದ್ರ ಪರ್ವತ ಶಿಖರ. ಸೊ ಸೆಕೆಂಡ್ ಹೈಯೆಸ್ಟ್ ಮೌಂಟೇನ್ ಪೀಕ್ ಅಂತಂದ್ ಕೇಳಿದ್ರ ಆಫ್ ದಿ ವರ್ಲ್ಡ್. ಸೊ ಯಾವ್ದಂತಂದ್ ಹೇಳ್ತೀವಿ? ಸೆಕೆಂಡ್ ಹೈಯೆಸ್ಟ್ ಮೌಂಟೇನ್ ಪೀಕ್. ಸೊ ಯಾವ್ದಪ್ಪ ಅಂತಂದ್ ಹೇಳಿದ್ರೆ K2 ಅಂತಂದ್ ಹೇಳ್ತೀವಿ. ಸೊ ಯಾವ್ದಂತಂದ್ ಹೇಳ್ತೀವಿ? K2. ಸೊ ಅದಕ್ಕೆ ಇನ್ನೊಂದು ಹೆಸರು ಏನೈತಿ? ಮೌಂಟ್ ಗಾಡ್ವಿನ್ ಅಸ್ಟಿನ್. ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತಂದ್ ಐತೆ. ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಪಂಚದ ಅತಿ ದೊಡ್ಡ ಪರ್ವತ ಅಂತ ಬಂತು ಅಂತಂದ್ ಹೇಳಿದ್ರೆ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಅಂತಂದ್ ಹೇಳ್ತೀವಿ. ಮೌಂಟ್ ಎವರೆಸ್ಟ್ ಎಷ್ಟೈತಿ? 8800. ಯಾರಿಗಾದ್ರೂ ಗೊತ್ತೈತಾ? 8800 ಮೌಂಟ್ ಎವರೆಸ್ಟ್ ಎತ್ತರ. ಸೊ 48.86 ಸಮಥಿಂಗ್ ಏನೋ ಆಯ್ತು ಮೀಟರ್ ಅಲ್ಲಿ. ಸೊ ನಮ್ಗೆ ಇದೆಲ್ಲ ಬೇಡ, ಜಸ್ಟ್ ಮೌಂಟ್ ಎವರೆಸ್ಟ್ ದೊಡ್ಡದು ಅಂತಂದ್ ಹೇಳಿ. ಸೆಕೆಂಡ್ ಬಂತು ಅಂತಂದ್ ಹೇಳಿದ್ರೆ K2 ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡದು ಯಾವುದು? ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಪರ್ವತ, ಮೌಂಟೇನ್ ಪೀಕ್ ನಮ್ಮ ಭಾರತ ದೇಶದ್ದು. ಸೊ ಯಾವುದು? ಸೊ ಯಾರ್ದಾದ್ರು ಡಿಫರೆನ್ಸ್ ಆನ್ಸರ್ ಐತಾ? ನಮ್ಮ ಭಾರತ ದೇಶದಂತಂದ್ ಕೇಳ್ರಿ ಅಂತಂದ್ ಹೇಳಿದ್ರೆ ಎಲ್ರು K2 ಅಂತ ಹೇಳ್ತಿದಾರ. ಯಾರ್ದಾದ್ರು ಬೇರೆ ಯಾರ್ದಾದ್ರು ಏನಾದ್ರು ಆನ್ಸರ್ ಐತಾ?
ಸೊ ಅತಿ ಎತ್ತರದ ಪರ್ವತ, ಭಾರತದ ಅತಿ ಎತ್ತರದ ಪರ್ವತ ಅಂತ ಕ್ವಶನ್ ಕೇಳಿದೀನಿ. ಯಾರ್ದಾದ್ರು ಬೇರೆ ಆನ್ಸರ್ ಐತಾ? ಕಾಂಚನಜುಂಗ ಅನ್ನೋ ಮುಚ್ಕೊಂಡೇನಪ್ಪಾ ಅಂತಂದ್ ಹೇಳಿದ್ರೆ ಕ್ಲಾಸ್ ಬಿಟ್ಟು ಹೋಗ್ರಿ ನೀವು. ನಿಮಗ ಲಾಸ್ಟ್ ಟೈಮ್ ಏನಂತಂದ ಹೇಳಿದ್ರೆ ಹೇಳ್ಕೊಟ್ಟಿದ್ದೀನಿ, ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಕಾಂಚನಜುಂಗ ಅಲ್ಲ. ಸೊ ನಮ್ದು ಅತಿ ಎತ್ತರದ ಪರ್ವತ ಯಾವ್ದಪ್ಪ ಅಂತಂದ್ ಹೇಳಿದ್ರೆ K2 ಅಂತಂದ್ ಹೇಳ್ತೀವಿ. ಸೊ ಅದೇನಂತಂದ್ ಹೇಳಿದ್ರೆ POK ಒಳಗಡೆ ಇರ್ಬೋದು, ಬಟ್ ಆದ್ರೆ POK ನಮ್ದು, ನಮ್ಮ ಭಾರತ ದೇಶದ್ದು. ಸೊ ಎದಕ್ಕೋಸ್ಕರ ಏನಂತಂದ್ ಹೇಳಿದ್ರೆ ಅತಿ ಎತ್ತರದ ಪರ್ವತ ಯಾವ್ದು ಅಂತಂದ್ ಹೇಳಿದ್ರೆ K2 ಅಂತಂದ್ ಹೇಳ್ತೀವಿ. ಮುಳ್ಳಯ್ಯನಗಿರಿ ಕರ್ನಾಟಕದಪ್ಪ. ನೀ ಯಾರೋಪ ಕರ್ನಾಟಕದ ಬಗ್ಗೆ ಸ್ಟಡಿ ಮಾಡತ್ತಿನೋ ಏನೇನ ದೇಶದ ಬಗ್ಗೆ ಸ್ಟಡಿ ಮಾಡತ್ತಿ ಇಲ್ಲಿ? ನನ್ಗೆ ಈ ಕರ್ನಾಟಕದ ಒಬ್ರು ಆನ್ಸರ್ ಹೇಳಂಗಿಲ್ಲ, ಇವಾಗ್ಲೇ ಹೇಳ್ತಿದ್ದೀನಿ ನಾನು. ಕರ್ನಾಟಕದ ಬಗ್ಗೆ ಯಾರು ಆನ್ಸರ್ಸ್ ಗಳನ್ನ ಹೇಳಂಗಿಲ್ಲ. ಕರ್ನಾಟಕ ಪ್ಲೇಸ್ಗಳ ಬಗ್ಗೆ ಯಾರು ಹೇಳೋದಿಲ್ಲ ಸಗಟ್ ಇಲ್ಲಿ. ಮುಳ್ಳಯ್ಯನಗಿರಿ ಕರ್ನಾಟಕದ ಎತ್ತರದ ಪರ್ವತ. ಇನ್ನೊಬ್ರು ಯಾರು ಹೇಳಿದ್ರು ಗುರು ಶಿಖರ ಅಂತಂದ್ ಹೇಳ್ಬಿಟ್ಟು. ಗುರು ಶಿಖರ ಏನಂತಂದ್ ಹೇಳಿದ್ರೆ ಅದು ಬೇರೆ. ಅರಾವಳಿ ಬೆಟ್ಟಗಳಲ್ಲಿ ಅತಿ ಎತ್ತರದ ಪರ್ವತ ಅಂತಂದ್ ಹೇಳ್ತೀವಿ. ಯಾಕೆ ನೀವು ಕ್ಲಾಸ್ಗಳನ್ನ ಕೇಳಂಗಿಲ್ಲ ನಂದು ಕ್ಲಾಸ್ಗಳನ್ನ ಕೇಳಲಿಲ್ಲ ಅಂತಂದ್ ಹೇಳಿದ್ರೆ ಸುಮ್ನೆ ಇಲ್ಲಿಗೆ ಬಿಟ್ಬಿಡ್ರಿ, ನಿಮ್ದು ಜಾಬ್ ಆಗಂಗಿಲ್ಲ, ಏನೂ ಆಗಂಗಿಲ್ಲ. ಇಷ್ಟೊಂದ್ ಚಂದ ಹೇಳ್ಕೊಟ್ರು ಕೂಡ ಮತ್ ಅದನ್ನ ತಪ್ಪು ಮಾಡ್ತೀರಿ. ಎಸ್ ಇಲ್ಲಿ ನೋಡ್ರಿ, ಕೆಲವೊಂದ್ ಏನಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಪರ್ವತಗಳು ಬರ್ತಾವ. ಸೊ ತುಂಬಾ ಇಂಪಾರ್ಟೆಂಟ್ ಪರ್ವತಗಳು ಬರ್ತಾವ. ನನಗ್ ಸಾರಿ ಕೇಳ್ರಿ ಏನ್ ಬಂತಪ್ಪ, ಈಗ ನೋಡ್ ನೀ ಎಕ್ಸಾಮ್ದಾಗ ಅದನ್ನ ಕೇಳ್ರು, ನೀನ್ ಹೋಗ್ಬಿಟ್ಟು ಮುಳ್ಳಯ್ಯನಗಿರಿ ಹಾಕಿದೆ ಅಂತಂದ್ ಹೇಳಿದ್ರ ನಿನ್ ಮಾರ್ಕ್ಸ್ ಹೋಯ್ತು, ಜಾಬ್ ಹೋಯ್ತು. ನನಗ್ ಸಾರಿ ಕೇಳ್ರಿ, ನಾ ಈಗ ಸುಮ್ಮ ಆಗ್ತೇನೆ, ಅದಾದ ನಂತರ ಮತ್ ನಾ ಕ್ಲಾಸ್ ಮಾಡ್ತೇನೆ. ಸೊ ಇಲ್ಲಿ ನಮಗ್ ಕೇಳುವಂತಹ ಕ್ವಶನ್ಸ್ ಗಳು ಯಾವ ಅಂತಂದ್ ಹೇಳಿದ್ರೆ ಒಂದ್ 3 ಕ್ವಶನ್ಸ್ ಗಳಿದಾವ. ಸೊ ಬರ್ಕೊಡ್ರಿ. ಸೊ ಹಿಮಾಲಯ ಪರ್ವತಗಳು, ಸೊ ಅದ್ರ ಬಗ್ಗೆ ನಾನು ಹಿಮಾಲಯ ಪರ್ವತ ಆಮೇಲೆ ಅರಾವಳಿ ಬೆಟ್ಟಗಳ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಒನ್ ಬರ್ಕೊಡ್ರಿ. ಇಲ್ಲಿ ಬರುತ್ತೆ ನೋಡ್ರಿ, ರಾಕಿ ಮೌಂಟೇನ್ ಅಂತಂದ್ ಹೇಳಿ ಬರ್ತಾವ. ಇದು ಎಲ್ಲಿ ಬರ್ತಾವ ಅಂತ ಕ್ವಶನ್ ಕೇಳ್ತಾರ. ರಾಕಿ ಮೌಂಟೇನ್ಸ್ ಅಂತಂದ್ ಹೇಳ್ತೀವಿ, ಅಥವಾ ರಾಕಿ ಪರ್ವತಗಳ ಶ್ರೇಣಿ ಅಂತ ಹೇಳ್ತೀವಿ. ಇದು ಉತ್ತರ ಅಮೆರಿಕಾದಲ್ಲಿ ಬರುತ್ತೆ, ಈ ಪ್ರದೇಶದಲ್ಲಿ ಬರುತ್ತೆ, ಉತ್ತರ ಅಮೆರಿಕಾದಲ್ಲಿ. ನೆಕ್ಸ್ಟ್ ಇಲ್ಲಿ ಬರುತ್ತೆ ಆಂಡೇಸ್ ಅಂತಂದ್ ಹೇಳ್ತೀವಿ. ಸೊ ಆಂಡೇಸ್ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ನಿಮ್ಗೆ ನಾನ್ ಡೈಗ್ರಾಮ್ ಅಲ್ಲಿ ಹಾಕಿ ತೋರ್ಸ್ಬೇಕಂತಂದ್ ಹೇಳಿದ್ರ, ಸೊ ಈ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇದೇನು, ಸೊ ಇದು ಉತ್ತರ ಅಮೆರಿಕಾ, ಉತ್ತರ ಅಮೆರಿಕಾ ಅಂತ ಅನ್ಕೊಡ್ರಿ. ಸೊ ಅದಾದ ನಂತರ ಕೆಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸೌತ್ ಅಮೆರಿಕಾ ಅಂತಂದ್ ಹೇಳಿ ಈ ತರ ಬರುತ್ತೆ. ಸೊ ಕೆಳಗಡೆ ಹೋಗುತ್ತೆ ಇನ್ನು. ಸೊ ಈ ಪ್ರದೇಶದಲ್ಲಿ ಮೌಂಟೇನ್ಸ್ ಗಳು ಬರ್ತಾವ, ಕಂಟಿನ್ಯೂಸ್ ಆಗಿ ಸಾಲುಗಳು ಬರ್ತಾವ. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ರಾಕಿ ಪರ್ವತ ಶ್ರೇಣಿ ಅಂತ ಕರಿತೀವಿ. ರಾಕಿ ಪರ್ವತ ಶ್ರೇಣಿ ಉತ್ತರ ಅಮೆರಿಕಾದಲ್ಲಿ. ಆಮೇಲೆ ಈ ಪ್ರದೇಶದಲ್ಲಿ ಒಂದು ಪರ್ವತ ಶ್ರೇಣಿ ಬರುತ್ತೆ, ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರ ಆಂಡೇಸ್ ಪರ್ವತ ಶ್ರೇಣಿ. ಈಗ ಹೆಂಗ್ ಹಿಮಾಲಯ ಪರ್ವತಗಳಿದಾವಲ್ಲ, ಸೇಮ್ ಅದೇ ತರ ರಾಕಿ ಪರ್ವತ ಶ್ರೇಣಿ, ಆಂಡೇಸ್ ಪರ್ವತ ಶ್ರೇಣಿ. ಇಲ್ಲಿ ನೀವು ಡೈಗ್ರಾಮ್ ಒಳಗಡೆ ನೋಡಿದ್ರಿ ಅಂತಂದ್ ಹೇಳಿದ್ರೆ ಇಲ್ಲಿ ರಾಕಿ ಪರ್ವತ ಶ್ರೇಣಿಗಳು, ಆಂಡೇಸ್ ಪರ್ವತ ಶ್ರೇಣಿಗಳು. ರಾಕಿ ಪರ್ವತ ಶ್ರೇಣಿಗಳು ಉತ್ತರ ಅಮೆರಿಕಾದಲ್ಲಿದಾವ, ಆಂಡೇಸ್ ಪರ್ವತ ಶ್ರೇಣಿಗಳು ದಕ್ಷಿಣ ಅಮೆರಿಕಾದಲ್ಲಿದಾವ. ಕ್ಲಿಯರ್? ಸದಾದ ನಂತರ ಇನ್ನೊಂದು ಬರುತ್ತೆ ಅಪಲಾಚಿಯನ್ ಪರ್ವತ ಶ್ರೇಣಿ ಅಂತಂದ್ ಹೇಳಿ. ಈ ಪ್ರದೇಶದಲ್ಲಿ, ಈ ಪ್ರದೇಶದಲ್ಲಿ ಅಪಲಾಚಿಯನ್ ಅಂತಂದ್ ಹೇಳ್ಬಿಟ್ಟು ತುಂಬಾ ಹಳೇದಿದು, ಅಪಲಾಚಿಯನ್ ಪರ್ವತ ಶ್ರೇಣಿ ಅಂತಂದ್ ಹೇಳಿ ಬರುತ್ತಾ. ಇದು ಕೂಡ ಉತ್ತರ ಅಮೆರಿಕಾದೊಳಗಡೆ. ಅದಾದ ನಂತರ ನೆಕ್ಸ್ಟ್ ನಮ್ಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತಾ, ಅದನ್ನ ಬರ್ಕೊಡ್ರಿ. ಈ ಪ್ರದೇಶದಲ್ಲಿ ನೋಡ್ರಿ, ಯೂರಲ್ ಪರ್ವತ ಶ್ರೇಣಿ ಅಂತಂದ್ ಹೇಳ್ತೀವಿ. ಇಲ್ಲಿದೆ ನೋಡ್ರಿ, ಇಲ್ಲಿ ನಮ್ದು ಮೂವ್ಮೆಂಟ್ ಆಗ್ತಿದೆಯಲ್ಲ, ಸೊ ಈ ಪ್ರದೇಶದಲ್ಲಿ ಯೂರಲ್ ಪರ್ವತ ಶ್ರೇಣಿ ಅಂತ ಬರುತ್ತಾ. ಸೊ ಅದನ್ನ ನಾನು ಇಲ್ಲೇ ಬರೆಸ್ತೀನಿ ನಿಮ್ಗ. ಯೂರಲ್ ಪರ್ವತ ಶ್ರೇಣಿ, ಊರಲ್ ಪರ್ವತ ಶ್ರೇಣಿ ಅಂತಂದ್ ಹೇಳ್ತೀವಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರ 2 ಖಂಡಗಳ ಬಾರ್ಡರ್ ಅಂತಂದ್ ಹೇಳ್ತೀವಿ. ಯಾವುದು? ಏಷ್ಯಾ ಮತ್ತು ಯುರೋಪ್ ಖಂಡದ ಬಾರ್ಡರ್ ಆಗೈತೆ ಅದು ಯೂರಲ್ ಪರ್ವತ ಶ್ರೇಣಿ. ಇಷ್ಟು ಇಂಪಾರ್ಟೆಂಟು. ಅದ್ ಬಿಟ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಇಂಪಾರ್ಟೆಂಟ್ ಆಗತ್ತ, ಕೆಲವೊಂದು ಬರ್ಕೊಟ್ರು. ಸೊ ಈ ಪ್ರದೇಶದಲ್ಲಿ ಬರುವಂತಹ ಪರ್ವತ ಶ್ರೇಣಿಗಳನ್ನ ನಾವು ಏನಂತ ಕರಿತೀವಿ ಅಂದ್ರ ಹಿಮಾಲಯ ಪರ್ವತ ಶ್ರೇಣಿಗಳ ಅಂತ ಕರಿತೀವಿ, ಹಿಮಾಲಯ ಪರ್ವತ ಶ್ರೇಣಿಗಳು. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ ಬರ್ತಾವ ಈ ಪರ್ವತ ಶ್ರೇಣಿಗಳನ್ನ ನಾವು ಅರಾವಳಿ ಪರ್ವತ ಶ್ರೇಣಿ ಅಂತ ಕರಿತೀವಿ. ಸೊ ಅರಾವಳಿ ಪರ್ವತ ಶ್ರೇಣಿ. ಇಷ್ಟು ಇಂಪಾರ್ಟೆಂಟಾ? ಇಷ್ಟು ಇಂಪಾರ್ಟೆಂಟ್. ಇಲ್ಲಿ ಏನಂತಂದ್ ಹೇಳಿದ್ರ ಮಡಿಕೆ ಪರ್ವತಗಳು ಅಂತ ಕರೀತಾರ, ಫೋಲ್ಡ್ ಮೌಂಟೇನ್ಸ್ ಅಂತಂದ್ ಹೇಳಿ ಬರುತ್ತೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ಇನ್ನೊಂದು ಹೇಳ್ತೀನಿ.
ಫೋಲ್ಡ್ ಮೌಂಟೇನ್ಸ್ ಅಥವಾ ಮಡಿಕೆ ಪರ್ವತಗಳು. ಮಡಿಕೆ ಪರ್ವತಗಳು. ಸೊ ಇದು ಯಾಕೆ ಹಿಂಗ್ ಕರೀತಾರ ಅಂತಂದ್ ಹೇಳಿದ್ರೆ, ಈಗ ನೋಡಿರ್ಬೋದು ನೀವು ದೂರಿಂದ ನೋಡ್ರಿ ಅಂತಂದ್ ಹೇಳಿದ್ರೆ, ಸೊ ಈ ತರ ಏನಂತಂದ್ ಹೇಳಿದ್ರೆ ಪರ್ವತಗಳು ಕಾಣಿಸ್ತಾವ. ನಿಮ್ಗೆ ಹೆಂಗ್ ಕಾಣಿಸುತ್ತೆ ಇದು? ಮಡಿಕೆ ತರ ಕಾಣಿಸುತ್ತಾ? ಸೊ ಒಂದಾದ ನಂತರ ಪದ್ರ ತರ, ಮಡಿಕೆ ತರ, ಸೊ ಮಡ್ಚ್ಕೊಂಡಿರೋ ತರ ಏನಂತಂದ್ ಹೇಳಿದ್ರೆ ಪರ್ವತಗಳು ಈ ತರ ಕಾಣಿಸ್ತಾವ. ಸೊ ಅದಕ್ಕೋಸ್ಕರ ಅವುಗಳನ್ನ ಮಡಿಕೆ ಪರ್ವತಗಳು, ಫೋಲ್ಡ್ ಮೌಂಟೇನ್ಸ್. ಇವಾಗೆಲ್ಲ ಏನ್ ಹೇಳಿದ್ನಲ್ಲ, ಇವೆಲ್ಲ ಏನಂತಂದ್ ಹೇಳಿದ್ರೆ ಮಡಿಕೆ ಪರ್ವತಗಳಿಗೆ ಉದಾಹರಣೆಗಳು. ಎಲ್ಲಾನು ಮಡಿಕೆ ಪರ್ವತಗಳಿಗೆ ಉದಾಹರಣೆಗಳು. ಸೊ ಇದ್ರಲ್ಲಿ ತುಂಬಾ ಹಳೆಯ ಫೋಲ್ಡ್ ಮೌಂಟೇನ್ಸ್ ಯಾವುದು ಅಂತ ಕೇಳ್ತಾರೆ. ತುಂಬಾ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಯಾವುದು ಅಂತ ಕ್ವಶನ್ ಕೇಳ್ತಾರ. ಆನ್ಸರ್ ಯಾವ್ದಂತಂದ್ ಹೇಳಿದ್ರೆ ಅರಾವಳಿ. ಓಲ್ಡೆಸ್ಟ್ ಯಾವ್ದಂತಂದ್ ಹೇಳಿದ್ರೆ ಅರಾವಳಿ. ನೆಕ್ಸ್ಟ್ ನಮ್ಗೆ ಯಾವ್ದು ಕೇಳ್ತಾರ ಅಂತಂದ್ ಹೇಳಿದ್ರೆ ಯಂಗೆಸ್ಟ್ ಅಂತ ಕೇಳ್ತಾರ. ಇತ್ತೀಚೆಗೆ ಹುಟ್ಟಿದ್ದು ಅಂತಂದ್ ಹೇಳ್ರಿ. ಅದ್ಯಾವ್ದು ಅಂತಂದ್ ಹೇಳಿದ್ರೆ ಹಿಮಾಲಯ. ಯಂಗೆಸ್ಟ್ ಅಂತಂದ್ ಹೇಳಿದ್ರೆ ಹಿಮಾಲಯ, ಓಲ್ಡೆಸ್ಟ್ ಅಂತಂದ್ ಹೇಳಿದ್ರೆ ಅರಾವಳಿ. ಸೊ ಈ ಪಾಯಿಂಟ್ ಎರಡನ್ನ ಏನಂತಂದ್ ಹೇಳಿದ್ರೆ ನೀವು ನೆನ್ಪಿಡ್ಕೊಂಡು. ಕ್ಲಿಯರ್ ಎಲ್ರಿಗೂ? ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್, ತುಂಬಾ ಹಳೆಯ ಮಡಿಕೆ ಪರ್ವತ ಯಾವುದು ಅಂತ ಕೇಳಿದ್ರೆ ಅರಾವಳಿ ಬೆಟ್ಟಗಳು. ಯಂಗೆಸ್ಟ್ ಅಂತಂದ್ ಹೇಳಿದ್ರೆ ತರುಣ, ಅಂದ್ರೆ ಇತ್ತೀಚೆಗೆ ಹುಟ್ಟಿರೋದು. ಇತ್ತೀಚೆಗೆ ಅಂತಂದ್ ಹೇಳಿದ್ರೆ ಸಾವಿರಾರು ವರ್ಷಗಳ ಹಿಂದೆ. ಸೊ ಅದ್ಯಾವ್ದು ಅಂತಂದ್ ಹೇಳಿದ್ರೆ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ ಅಂತಂದ್ ಹೇಳಿದ್ರೆ ಹಿಮಾಲಯ ಪರ್ವತ ಶ್ರೇಣಿ. ಕ್ಲಿಯರ್ ಎಲ್ರಿಗೂ? ಇವ ಕ್ವಶನ್ಸ್ ಗಳು ರಿಪೀಟ್ ಬರ್ತಾವ. ಇವುಗಳನ್ನ ಬಿಟ್ಟು ನೋಡ್ರಿ ಸರ್ ನಮ್ಗೆ GK ಸಪರೇಟ್ ಆಗಿ ಮಾಡ್ರಿ ಅಂತಂದ್ ಹೇಳಿದ್ರೆ ನಾ ಮಾಡಂಗಿಲ್ಲ. ಎಲ್ಲಾನು ಹೇಳ್ಕೊಡಕತ್ತೇನೆ ಇಲ್ಲೇ, ನೀವು ನೋಟ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಪ್ಪ, ಕ್ವಶನ್ ಐತ್ ನೋಡ್ರಿ. ಸರ್ದಾರ್ ಸರೋವರ ಪ್ರಾಜೆಕ್ಟ್ ಈಸ್ ಲೊಕೇಟೆಡ್ ಅಂತಂದ್ ಹೇಳಿದ್ರೆ ಸ್ಥಳ. ಆನ್ ವಿಚ್ ರಿವರ್? ವಿಚ್ ಅಂತಂದ್ ಹೇಳಿದ್ರೆ ಯಾವುದು. ಸೊ ವಿಚ್ ಅಂತಂದ್ ಹೇಳಿದ್ರೆ ಯಾವುದು. ರಿವರ್ ಅಂತಂದ್ ಹೇಳಿದ್ರೆ ನದಿ. ಸೊ ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್. ಸರ್ದಾರ್ ಸರೋವರ್ ಪ್ರಾಜೆಕ್ಟ್ ಅಂತಂದ್ ಹೇಳಿ ಬರುತ್ತಾ, ಎಲ್ಲರೂ ಆನ್ಸರ್ ಹೇಳತ್ತೀರಿ ನರ್ಮದಾ ನದಿಗೆ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರ ನರ್ಮದಾ ನದಿಗೆ ಏನಂತಂದ್ ಹೇಳಿದ್ರೆ ಸರ್ದಾರ್ ಸರೋವರ್ ಪ್ರಾಜೆಕ್ಟ್ ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನಿಮ್ಗೆ ಕೆಲವೊಂದು ಕ್ವಶನ್ಸ್ ಗಳು ಬರ್ತಾವ. ನಾನು ಕ್ವಶನ್ಸ್ ಗಳನ್ನ ನಾನೊಂದು ಸಪರೇಟ್ ಆಗಿ ಕ್ಲಾಸ್ ಮಾಡಾಕ್ತೀನಿ. ಯಾಕಂತಂದ್ ಹೇಳಿದ್ರೆ ಸ್ವಲ್ಪ ದೊಡ್ಡದಾಗತ್ತ. ಕನ್ನಡದಾಗ ಒಂದು ಕ್ಲಾಸ್ ಮಾಡಾಕ್ತೀನಿ, ಅದನ್ನ ನೋಡ್ಕೊಳ್ಳೋರಂತೆ. ಇವಾಗ ಜಸ್ಟ್ ಕೇಳಿಸ್ಕೊಡ್ರಿ ಅಷ್ಟೇ. ಗೋದಾವರಿ ಅಂತಂದ್ ಬಂತು. ಗೋದಾವರಿಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಎಲ್ಲಿ ಹುಟ್ಟುತ್ತ? ತ್ರಯಂಬಕದಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನು ಹೋಗಿ ಸೇರತ್ತೆ. ಸೊ ಇಲ್ಲೊಂದ್ ಏನಂತಂದ್ ಹೇಳಿದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ಒಂದು ಸಿಟಿ ಬರುತ್ತ, ನಾಸಿಕ್ ಅಂತಂದ್ ಹೇಳ್ಬಿಟ್ಟು. ವೆರಿ ಗುಡ್. ನಾಸಿಕ್ ನಗರ ಯಾವ ನದಿಯ ದಡದಲ್ಲಿ ಐತೆ ಅಂತಂದ್ ಹೇಳಿ ನಮ್ಗೆ ಕ್ವಶನ್ ಕೇಳ್ತಾರ. ಗೋದಾವರಿ ನದಿ ದಡದಲ್ಲಿ ಐತೆ. ಆಮೇಲೆ ಗಂಗಾ ನದಿ ಇಲ್ಲಿ ಬರುತ್ತೆ. ಗಂಗಾ ನದಿ ಬಗ್ಗೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದೀನಿ, ಎಂತಾನು ಹೇಳೋದ್ ಬೇಡ. ಗಂಗಾ ನದಿ ಬಗ್ಗೆ ಎಸ್ ಕುಂಭಮೇಳ ನಡೆಯುತ್ತೆ. ಕುಂಭಮೇಳ ಅದೊಂದು. ಸೊ ನಾಸಿಕ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕುಂಭಮೇಳ ನಡೆಯುತ್ತೆ. ಕುಂಭಮೇಳ ಟೋಟಲ್ ಆಗಿ 4 ಪ್ಲೇಸ್ ಗಳು ನಡೆಯುತ್ತೆ. ಸೊ ಅದ್ರಲ್ಲಿ ಫಸ್ಟ್ ಪ್ಲೇಸ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ನಾಸಿಕ್. ಆಮೇಲೆ ಗಂಗಾ ನದಿಯ ನದಿಗಳಲ್ಲಿ 2 ಸಿಟಿಗಳು ಬರುತ್ತಾವ. ಒಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಹರಿದ್ವಾರ. ಸೊ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ವಾರಣಾಸಿ ಅಂತಂದ್ ಹೇಳ್ಬಿಟ್ಟು ಅವೆಲ್ಲ ಏನಂತಂದ್ ಹೇಳಿ ಕುಂಭಮೇಳಗಳು ಬರ್ತಾವ. ಸೊ ಇಲ್ಲಿ ನೋಡ್ರಿ, ಗೋದಾವರಿ ನದಿಯಲ್ಲಿ ಹುಟ್ಟುತ್ತಪ್ಪ ಅಂತಂದ್ ಹೇಳಿದ್ರೆ ತ್ರಯಂಬಕದಲ್ಲಿ ಹುಟ್ಟುತ್ತೆ. ಅದಾದ ನಂತರ ಗೋದಾವರಿ ನದಿ ದಡದಲ್ಲಿ ಏನಂತಂದ್ ಹೇಳಿದ್ರೆ ಒಂದು ಸಿಟಿ ಐತೆ. ಆ ಸಿಟಿ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ನಾಸಿಕ್. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ ಮಿಲಿಟರಿ. ನೀವೆಲ್ರು ಕೇಳಿರ್ಬೋದು, ಸೊ ರಿಲೇಷನ್ ಮೇಲೆ ಭರ್ತಿ ಆಗ್ತಾವ ಅಂತಂದ್ ಹೇಳ್ಬಿಟ್ಟು ಯಾರಾದ್ರೂ ಕೇಳಿದಿರಿ? ರಿಲೇಷನ್ ಮೇಲೆ ಎಲ್ಲಾ ಭರ್ತಿ ಎಲ್ಲಿ ಆಗ್ತಾವಪ್ಪ ಅಂತಂದ್ ಹೇಳಿದ್ರೆ ನಾಸಿಕ್ ಒಳಗಡೆ ಆಗ್ತಾವ. ಅದನ್ನ ಬಿಟ್ಟು ಎಲ್ಲೂ ಆಗಂಗಿಲ್ಲ. ರಿಲೇಷನ್ ಭರ್ತಿ ಎಲ್ಲ ನಾಸಿಕ್ ಒಳಗಡೆ ಆಗ್ತಾವ. ಅದಕ್ಕೆ ತುಂಬಾ ಇಂಪಾರ್ಟೆಂಟು ನಾಸಿಕ್. ನಮಗ್ ಕ್ವಶನ್ ಕೇಳ್ತಾರ ಎಕ್ಸಾಮ್ಸ್ ಗಳಲ್ಲಿ. ನಾಸಿಕ್ ಎಲ್ಲಿ ನಡೀತೈತಿ, ಯಾವ ನದಿ ಐತೆ ಅಂತಂದ್ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅಲ್ಲಪ್ಪ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಬೇರೆ ಕಡೆ ಐತೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನಾಸಿಕ್ ಒಳಗಡೆ ಇಲ್ಲ, ಬೇರೆ ಕಡೆ. ಅದ್ ನಾವು ಬೇರೆ ಡಿಸ್ಕಷನ್ ಮಾಡುವ. ಕ್ಲಿಯರ್ ಎಲ್ರಿಗೂ? ನೀವ್ ಎಷ್ಟು ಕ್ವಶನ್ಸ್ ಗಳಿಗೆ ಆನ್ಸರ್ ಎಷ್ಟು ಕರೆಕ್ಟ್ ಹೇಳಕತ್ತೀರಿ ನೋಡ್ರಿ. ಇವಾಗ ಟೋಟಲ್ 6 ಕ್ವಶನ್ ಆದ್ವು. 6 ಕ್ವಶನ್ಗೆ ಎಷ್ಟು ಕರೆಕ್ಟ್ ಹೇಳಿದಿರ ಅಂತ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಲಾರ್ಜೆಸ್ಟ್ ಅಂತಂದ್ ಹೇಳಿದ್ರ ದೊಡ್ಡ. ಐಲ್ಯಾಂಡ್ ಅಂತಂದ್ ಹೇಳಿದ್ರ ದ್ವೀಪ. ಇನ್ ದ ವರ್ಲ್ಡ್ ಅಂತಂದ್ ಹೇಳಿದ್ರೆ ಪ್ರಪಂಚ. ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದ ವರ್ಲ್ಡ್ ಅಂದ್ರೆ ದೊಡ್ಡ ದ್ವೀಪ ಪ್ರಪಂಚ. ಅಂದ್ರ ದೊಡ್ಡ ದ್ವೀಪ ಪ್ರಪಂಚದಲ್ಲಿ ಯಾವುದು ಅಂತ ಕ್ವಶನ್ ಕೇಳಿದಾರ. ಸೊ ಇದರಲ್ಲಿ ಯಾವ್ದಾದ್ರು ನೀವೇನಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮಾಡ್ಬೋದಾ? ಯಾವ್ದಾದ್ರು ಆಪ್ಷನ್ಸ್ ಗಳನ್ನ ಎಲಿಮಿನೇಷನ್ ಮಾಡ್ಬೋದಾ? ಓಕೆ, ಎಲ್ರು ಆನ್ಸರ್ ಹೇಳಕತ್ತೀರಿ. ಎಲಿಮಿನೇಷನ್ ಮಾಡೋದು
ಇಲ್ಲಿ ನೋಡ್ರಿ, ಜಾವಾ ಬರಂಗಿಲ್ಲ, ಕ್ಯೂಬಾ ಬರಂಗಿಲ್ಲ. ಮಡಗಾಸ್ಕರ್, ಗ್ರೀನ್ಲ್ಯಾಂಡ್ ಇರ್ಬೋದು, ಬಟ್ ಆದ್ರೆ ಮಡಗಾಸ್ಕರ್ ಅಷ್ಟೊಂದು ದೊಡ್ಡದಲ್ಲ. ಸೊ ಗ್ರೀನ್ಲ್ಯಾಂಡ್ ಏನಪ್ಪಾ ಅಂತಂದ ಹೇಳಿದ್ರೆ ಅತಿ ದೊಡ್ಡದು ಬರುತ್ತೆ. ಸೊ ನಿಮ್ಗೆ ನಾನು ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ ನೋಡ್ರಿ. ಗ್ರೀನ್ಲ್ಯಾಂಡ್ ಎಲ್ಲಿ ಅಂತಂದ ಹೇಳಿದ್ರೆ ಇಲ್ಲಿ ಇಲ್ಲ. ಹಾ, ಇಲ್ಲಿ ಐತ್ ನೋಡ್ರಿ. ಈ ಪ್ರದೇಶ ಏನೈತಲ್ಲ, ಈ ದೊಡ್ಡದೊಂದು ಏನ್ ಪ್ರದೇಶ ವೈಟ್ ಕಲರ್ ಕಾಣಿಸೈತಲ್ಲ, ಇದನ್ನೆಲ್ಲಾನು ನಾವ್ ಏನಂತ ಕರಿತೀವಿ ಅಂದ್ರೆ ಗ್ರೀನ್ಲ್ಯಾಂಡ್ ಅಂತ ಕರಿತೀವಿ. ಇಲ್ಲಿ ಐತಲ್ಲ, ಇದನ್ನ ನಾವು ಮಡಗಾಸ್ಕರ್ ಅಂತ ಕರಿತೀವಿ. ಇದು ಮಡಗಾಸ್ಕರ್ ಅಂದ್ರೆ ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್. ಸೊ ಆಮೇಲೆ ನಮಗ್ ಕ್ವಶನ್ ಕೇಳ್ತಾರೆ, ನಮಗ್ ಏನ್ ಕ್ವಶನ್ ಕೇಳ್ತಾರೆ ಅವುಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಎಸ್, ಇದು ನಮ್ಮ ಭಾರತ ದೇಶ. ಸೊ ಈ ಕಡೆಯಿಂದ ಒಂದು ನದಿ ಹರಿದು ಬರುತ್ತಾ, ಆ ನದಿ ಹೆಸರು ಯಾವ್ದಪ್ಪ ಅಂತಂದ ಹೇಳಿದ್ರೆ ಬ್ರಹ್ಮಪುತ್ರ ಅಂತ ಕರಿತೀವಿ. ಬ್ರಹ್ಮಪುತ್ರ. ಓಕೆ, ಡನ್. ಸೊ ಬ್ರಹ್ಮಪುತ್ರ ನದಿ ಏನ್ ಮಾಡೈತಪ್ಪ ಅಂತಂದ ಹೇಳಿದ್ರೆ ಒಂದು ದ್ವೀಪವನ್ನ ರಚನೆ ಮಾಡೈತ ಅಸ್ಸಾಂ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ದ್ವೀಪವನ್ನ ರಚನೆ ಮಾಡೈತೆ. ಅಂದ್ರ ಈ ತರ ಏನಂತಂದ ಹೇಳಿದ್ರೆ ನದಿ ಈ ಕಡೆ ಈ ತರ ಹರಿದು ಹೋಗ್ಬಿಟ್ಟೈತೆ. ಸೊ ಇದು ಅಸ್ಸಾಂ ಅಂತ ಅನ್ಕೊಂಡ್ರೆ, ಇದೊಂದು ಅಸ್ಸಾಂ ರಾಜ್ಯ. ಅಸ್ಸಾಂ ರಾಜ್ಯದಲ್ಲಿ ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ನದಿ ಹರಿದು ಹೋಗೈತೆ. ಬಟ್ ಆದ್ರೆ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ನಡುವೆ ಒಂದು ದೊಡ್ಡ ದ್ವೀಪ ಐತೆ. ಅದನ್ನ ಯಾವ್ದಂತ ಕರಿತೀವಿ ಅಂದ್ರೆ ಮಜೂಲಿ ದ್ವೀಪ ಅಂತ ಕರಿತೀವಿ. ಏನಂತ ಕರಿತೀವಿ? ಮಜೂಲಿ ದ್ವೀಪ. ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಅಂತ ಕರಿತೀವಿ. ಯಾವುದು? ನದಿ ದ್ವೀಪ ಅಂದ್ರೆ ರಿವರ್ ಐಲ್ಯಾಂಡ್. ರಿವರ್ ಐಲ್ಯಾಂಡ್ ಅಂತಂದ ಹೇಳ್ತೀವಿ. ಪ್ರಪಂಚದ ಅತಿ ದೊಡ್ಡ ನದಿಯಿಂದ ನಿರ್ಮಿತವಾಗಿರುವ ದ್ವೀಪ. ಎಲ್ಲಾ ಏನಂದ್ರೆ ಸಮುದ್ರದಲ್ಲಿ ದ್ವೀಪಗಳಿರ್ತಾವ, ಬಟ್ ಆದ್ರೆ ಇದೊಂದು ಏನಪ್ಪಾ ಅಂತಂದ ಹೇಳಿದ್ರೆ ನದಿ ನಿರ್ಮಿತವಾದಂತಹ ದ್ವೀಪ, ನದಿ ಮಾಡಿರೋದು. ಸೊ ಅದು ಮಜೂಲಿ ದ್ವೀಪ. ಅದೆಲ್ಲೈತಪ್ಪ ಅಂತಂದ ಹೇಳಿದ್ರೆ ಅಸ್ಸಾಂ ಒಳಗಡೆ. ಯಾವ ನದಿಯಿಂದ ನಿರ್ಮಿತವಾಗೈತೆ? ಬ್ರಹ್ಮಪುತ್ರ ನಿರ್ಮಿತವಾಗೈತೆ. ಆಮೇಲೆ ನಿಮ್ಗೆ ಇಲ್ಲಿ ಮಿಲಿಟರಿ ರಿಲೇಟೆಡ್ ಒಂದು ಕ್ವಶನ್ ರೂಪ. ಸೊ ರಷ್ಯಾ ದೇಶ ಅದಾದ ನಂತರ ನೆಕ್ಸ್ಟ್ ನಮ್ ಇಂಡಿಯಾ ಸೇರ್ಬಿಟ್ಟು ಒಂದು ಮಿಸೈಲ್ ಅನ್ನ ರೆಡಿ ಮಾಡೈತಾ. ಆ ಮಿಸೈಲ್ ನೇಮ್ ಏನು? ಯಾರಿಗಾದ್ರೂ ಗೊತ್ತೈತಾ? ನಮ್ ರಷ್ಯಾ ದೇಶ ಅದಾದ ನಂತರ ನಮ್ ಇಂಡಿಯಾ. ವೆರಿ ಗುಡ್. ಬ್ರಹ್ಮೋಸ್. ಸೊ ಇಲ್ಲೇನಂತಂದ ಹೇಳಿದ್ರೆ ಬ್ರಹ್ಮೋಸ್ ಮಿಸೈಲ್. ಇದು ಬ್ರಹ್ಮೋಸ್ ಮಿಸೈಲ್ ಒಳಗಡೆ ಸೊ ಟೋಟಲ್ ಆಗಿ 2 ನದಿಗಳಿದಾವ. ಒಂದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಬ್ರಹ್ಮಪುತ್ರ. ಒಂದ್ಯಾವ್ದು? ಬ್ರಹ್ಮಪುತ್ರದಲ್ಲಿ ಬ್ರಹ್ಮ ಅಂತ ತಗೊಂಡಿದ್ದಾರೆ. ಇನ್ನೊಂದ್ ನದಿ ಯಾವ್ದಪ್ಪ ಅಂತಂದ ಹೇಳಿದ್ರೆ ಮಾಸ್ಕೋ ನದಿ. ರಷ್ಯಾದ ಮಾಸ್ಕೋ ನದಿ. ಇವನ್ನೆರಡೂ ಸೇರ್ಬಿಟ್ಟು ಮಿಸೈಲ್ ಹೆಸರಿಟ್ಟಿದಾರ ಬ್ರಹ್ಮೋಸ್ ಮಿಸೈಲ್ ಅಂತಂದ ಹೇಳ್ಬಿಟ್ಟು. ಇದೇನಪ್ಪಾ ಅಂತಂದ ಹೇಳಿದ್ರೆ ವರ್ಲ್ಡ್ ಅಲ್ಲಿ ಮೋಸ್ಟ್ ಡೇಂಜರಸ್ ಮಿಸೈಲ್ ಇದು, ಬ್ರಹ್ಮೋಸ್ ಮಿಸೈಲ್. ಯಾಕೆ ಮಿಸೈಲ್ ತುಂಬಾ ಡೇಂಜರಸ್ ಅಂತಂದ ಹೇಳಿದ್ರೆ, ಸೊ ಈಗ ಫಾರ್ ಎಕ್ಸಾಂಪಲ್ ಇದೇನಪ್ಪಾ ಅಂತಂದ ಹೇಳಿದ್ರೆ ಇದು ಆಕಾಶ. ಇದೇನಪ್ಪಾ ಅಂತಂದ ಹೇಳಿದ್ರೆ ಕೆಳಗಡೆ ಭೂಮಿ ಇರುತ್ತೆ. ಸೊ ಇಲ್ಲೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ರಡಾರ್ ಸಿಸ್ಟಮ್ ಅವೆಲ್ಲ ವರ್ಕ್ ಆಗ್ತಿರ್ತಾವ. ರಡಾರ್ ಸಿಸ್ಟಮ್ ಎಲ್ಲಿವರೆಗೂ ವರ್ಕ್ ಆಗುತ್ತೆ? ಇಲ್ಲಿವರೆಗೂ ವರ್ಕ್ ಆಗುತ್ತೆ ಅನ್ಕೋರಿ. ಸೊ ರಡಾರ್ ಸಿಸ್ಟಮ್ ಎಲ್ಲಿವರೆಗೂ ವರ್ಕ್ ಆಗತ್ತಲ್ಲ ಅಲ್ಲಿ ಅಲ್ಲ, ಅದಕ್ಕಿಂತ ಕೆಳಗಡೆ ಇದು ಹೋಗ್ತಾ ಇರತ್ತೆ. ಭೂಮಿಗೆ ಏನಂತಂದ ಹೇಳಿದ್ರೆ ಇನ್ನೇನ್ ಭೂಮಿಗೆ ಬಂದ್ ಬಡಿತು ಬ್ಲಾಸ್ಟ್ ಆಗತ್ತ ಅಲ್ಲೇ ಅಂತಂದ ಆ ಲೆವೆಲ್ಗೆ ಏನಂತಂದ ಹೇಳಿದ್ರೆ ಸರ್ಫೇಸ್ ಇಂದ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡತ್ತ. ಸೊ ಅದೇನಪ್ಪಾ ಅಂತಂದ್ರೆ ಬ್ರಹ್ಮೋಸ್ ಮಿಸೈಲ್. ಅದಾದ ನಂತರ ಇದನ್ನ ಏನ್ ಮಾಡ್ಬೋದು ನೀವು? ಏರ್ಕ್ರಾಫ್ಟ್ ಇಂದನ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಮಾಡಂಗಿಲ್ಲ. ಏನ್ ಸೆಕೆಂಡ್ ಅಪ್ಪ? ಯಾರೋ ಆನ್ಸರ್ ಹೇಳಿದ್ರು ಸೆಕೆಂಡ್ ಅಂತಂದ ಹೇಳ್ಬಿಟ್ಟು. ನೋಡ್ರಪ್ಪ, ಮುಂದಿನ ಆನ್ಸರ್ ಹೇಳ್ರಿ ಅಂತಂದ ಹೇಳಿದ್ರೆ ನನ್ ತಿಳಿ ತಿರುಗತ್ತ, ಮೆಟ್ಲು ಬೀಳ್ತಾವ. ಇವಾಗ್ಲೇ ಹೇಳ್ತೇನೆ, ನಾನು ಇಲ್ಲ ಅಂದ್ರೆ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಒಂದು ನಾನು ಹೇಳೋದ್ ಕೇಳ್ರಿ, ಇಲ್ಲ ನೀವ್ ಹೇಳೋದ್ ನಾ ಕೇಳ್ತೇನೆ. ಯಾವ್ದು ಬೆಸ್ಟ್ ನೋಡ್ಕೊಡ್ರಿ. ನೀವೇನೋ ಒಂದ್ ಮೆಸೇಜ್ ಹಾಕ್ತಿರಿ, ನಾನು ಏನೋ ನೋಡಕ್ ಹೋಗ್ತೇನೆ, ಏನೋ ಒಂದ್ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ, ಅದ್ ತಲೆಯಾಗಿಂದ ಹೋಗ್ಬಿಡ್ತೈತಿ. ಇಲ್ಲ ಯಾವ ಅಟೆಂಡ್ ಆಗಕ್ ಹೋಗ್ಬೇಡ್ರಿ, ನಾನ್ ಕೇಳೋದ್ ಮಾತ್ರ ಕೇಳ್ರಿ. ಅದಾದ ನಂತರ ನೆಕ್ಸ್ಟ್ ಆನ್ಸರ್ ಮಾಡ್ಕೊಡ್ರಿ, ಇಲ್ಲ ಕ್ಲಾಸ್ ಸ್ಟಾಪ್ ಮಾಡ್ತಾನ ಇಲ್ಲಿಗೆ. ನಾನು ಏನೋ ಚಂದ ಹೇಳಕತ್ತಿದ್ದೆ, GK ಡಿಸ್ಕಷನ್. ಯಾವನೋ ಆನ್ಸರ್ ಮಾಡಕತ್ತಾನ ಅಲ್ಲಿ, ಕೇಳಿಸ್ಕೊಳದ್ ಬಿಟ್ಬಿಟ್ಟು. ಇಲ್ಲಪ್ಪ, ಇಲ್ಲ ನೋಡ್ರಿ, ಬ್ರಹ್ಮೋಸ್ ಮಿಸೈಲ್ ಯಾಕೆ ಇಂಪಾರ್ಟೆಂಟ್ ಅಂತಂತ ಹೇಳಿದ್ರೆ, ಈಗ ನೀವೆಲ್ಲ ಏನಂತಂದ ಹೇಳಿದ್ರೆ ಏರ್ಕ್ರಾಫ್ಟ್ ಗಳಿಂದ ಲಾಂಚ್ ಮಾಡ್ಬೇಕು. ಬಟ್ ಆದ್ರೆ ಬ್ರಹ್ಮೋಸ್ ಮಿಸೈಲ್ ಹಂಗಿಲ್ಲ. ನೀವು ಟ್ರಕ್ಗಳು ಇರ್ತಾವಲ್ಲ, ಮಿಲಿಟರಿ ಟ್ರಕ್ ಇಂದನೂ ಕೂಡ ಏನಂತಂದ ಹೇಳಿದ್ರೆ ಬ್ರಹ್ಮೋಸ್ ಮಿಸೈಲ್ಸ್ ಗಳನ್ನ ಲಾಂಚ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದ ಹೇಳಿದ್ರೆ ಜಮ್ಮು ಕಾಶ್ಮೀರ ಒಳಗಡೆ ಏರ್ಕ್ರಾಫ್ಟ್ ಎಲ್ಲ ಹಾರಾಡಂಗಿಲ್ಲ. ಸೊ ಅಲ್ಲಿ ಏನಂತಂದ ಹೇಳಿದ್ರೆ ಮಿಲಿಟರಿ ವಾಹನಗಳನ್ನ, ಟ್ರಕ್ಸ್ ಗಳನ್ನ ತಗೊಂಡೋಗಿ ಕೂಡ ಏನಂತಂದ ಹೇಳಿದ್ರೆ ಲಾಂಚಸ್ ಮಾಡಬಹುದು. ಅದಕ್ಕೋಸ್ಕರ ಬ್ರಹ್ಮೋಸ್ ಮಿಸೈಲ್ ವೆರಿ ಡೇಂಜರಸ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ವೆರಿ ಗುಡ್ ಅಪ್ಪ. ಸೊ ಬ್ರಹ್ಮೋಸ್ ಮಿಸೈಲ್ ಎಷ್ಟು ಕಿಲೋಮೀಟರ್ ಐತಪ್ಪ ಅಂತಂದ ಹೇಳಿದ್ರೆ ರೇಂಜ್ ಅದ್ರದ್ದು 290 ಕಿಲೋಮೀಟರ್. ಬಾಳ ಸಮೀಪ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ, ವೆರಿ ಡೇಂಜರಸ್. ಒಂದ್ಸರಿ ಹೋಯ್ತಂತಂದ ಹೇಳಿದ್ರೆ ಮಿಸೈಲ್ ಬಿಟ್ರ ಅಂತಂದ ಹೇಳಿದ್ರೆ ಆ ಕಡೆಯಿಂದ ಆಂಟಿ ಟ್ಯಾಂಕ್ ಮಿಸೈಲ್ಸ್ ಗಳಂತಂದ ಹೇಳಿದ್ರೆ, ಅಂದ್ರೆ ಆಂಟಿ ಮಿಸೈಲ್ಸ್ ಗಳಂತಂದ ಹೇಳ್ತೀವಿ.
ಡಿಸ್ಟ್ರಾಯ್ ಮಾಡಕ್ ಆಗಂಗಿಲ್ಲ, ಅದನ್ನ ಕೊಲ್ಲಕ್ ಆಗಂಗಿಲ್ಲ. ಸೊ ಹೋಗ್ಬಿಟ್ಟು ಏನಂತಂದ್ ಹೇಳಿದ್ರೆ ಹಿಟ್ ಆಗತ್ತ. ಸೊ ಅಷ್ಟೊಂದು ಡೇಂಜರಸ್ ಬ್ರಹ್ಮೋಸ್ ಮಿಸೈಲ್ ಅಂತಂದ್ ಹೇಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, 8ನೇದು. ಸೊ ಲಾರ್ಜೆಸ್ಟ್ ಪೆಟ್ರೋಲಿಯಂ ರಿಫೈನರಿ ಅಂತಂದೈತೆ. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಪೆಟ್ರೋಲಿಯಂ ಅಂತಂದ್ ಹೇಳಿದ್ರೆ ಪೆಟ್ರೋಲ್, ರಿಫೈನರಿ ಅಂತಂದ್ ಹೇಳಿದ್ರ. ಸೊ ಕನ್ನಡದಾಗ ಯಾರಾದ್ರೂ ಹೇಳ್ತೀರಾ ರಿಫೈನರಿ ಅಂತಂದ್ ಹೇಳಿದ್ರ? ರಿಫೈನರಿ ಅಂದ್ರೆ ಏನು ಕನ್ನಡದಲ್ಲಿ? ಸೊ ಉತ್ಪಾದನೆ, ಸಿಂಪಲ್ ಆಗಿ ಏನ ಹೇಳ್ಬೇಕಂತಂದ್ ಹೇಳಿದ್ರೆ ಉತ್ಪಾದನಾ ಕೇಂದ್ರ. ರಿಫೈನರಿಗೆ ಏನಂತಂದ್ ಹೇಳಿದ್ರೆ ಸಪರೇಟ್ ಮೀನಿಂಗ್ ಐತೆ, ಬಟ್ ಅದ್ರ ಉತ್ಪಾದನಾ ಕೇಂದ್ರ. ಸೊ ಪೆಟ್ರೋಲ್ ಉತ್ಪಾದನೆ, ಸೊ ಪೆಟ್ರೋಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಉತ್ಪಾದನೆ ನಮ್ಮ ಇಂಡಿಯಾದೊಳಗಡೆ ಏನಂತಂದ್ ಹೇಳಿದ್ರೆ ಮಾಡ್ತಾರ. ಬಟ್ ಅದ್ರ ಅತಿ ದೊಡ್ಡ ಉತ್ಪಾದನಾ ಕೇಂದ್ರ ಎಲ್ಲೈತಪ್ಪ ಅಂತಂದ್ ಹೇಳಿದ್ರೆ ಜಾಮ್ನಾನಗರ್ ಒಳಗಡೆ ಐತಿ. ಎಲ್ಲೈತಿ? ಜಾಮ್ನಾನಗರ್. ತುಂಬಾ ಇಂಪಾರ್ಟೆಂಟ್ ಜಾಮ್ನಾನಗರ್. ಆಮೇಲೆ ಇಲ್ಲಿ ನೋಡ್ರಿ ವಿಶಾಖಪಟ್ಟಣ ಅಂತಂದೈತ. ವಿಶಾಖಪಟ್ಟಣ, ಇಲ್ಲಿ ನಾ ನಿಮ್ಗೆ ಇನ್ನೊಂದು ಹೊಸದೇನಪ್ಪಾ ಅಂತಂದ್ ಹೇಳಿದ್ರೆ ಇವತ್ತು ಕಾನ್ಸೆಪ್ಟ್ ಹೇಳಕ್ ಹೋಗ್ತೀನಿ. ಸೊ ತುಂಬಾ ಇಂಪಾರ್ಟೆಂಟ್ ಬಂದರುಗಳ ಬಗ್ಗೆ. ಸೊ ಎಲ್ರಿಗೂ ಗೊತ್ತೈತಾ ಬಂದರುಗಳ ಬಗ್ಗೆ? ಬಂದರುಗಳು, ಪೋರ್ಟ್ಸ್ ಅಂತಂದ್ ಹೇಳ್ತೀವಲ್ಲ. ಸೊ ಅದನ್ನ ಏನಂತಂದ್ ಹೇಳಿದ್ರೆ ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಸೊ ಯಾರಿಗಾದ್ರೂ ಏನಾದ್ರೂ ಗೊತ್ತಿದ್ರೆ ಎಲ್ರು ಹೇಳ್ಬೋದು ಪೋರ್ಟ್ಸ್ ಗಳ ಬಗ್ಗೆ. ಬಂದರುಗಳು. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಈ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲೆಲ್ಲ ಏನೈತೆ ಸಮುದ್ರಗಳಿದಾವ. ಕೆಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಶ್ರೀಲಂಕಾ ಐತೆ. ಸೊ ಇಲ್ಲಿ ಮೇಲ್ಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಭೂಮಿ ಅಷ್ಟೈತೆ, ಭೂಮಿ. ಸೊ ನೋ ಪ್ರಾಬ್ಲಮ್. ಆ ಕಡೆ ಏನಂತಂದ್ ಹೇಳಿದ್ರೆ ಬಂದರುಗಳು ಇರಂಗಿಲ್ಲ. ಮೇನ್ ಇಂಪಾರ್ಟೆಂಟ್ ಬಂದರುಗಳು ಯಾವ್ಯಾವ ಅಂತಂದ್ ಹೇಳಿ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಫಸ್ಟ್ ಒನ್ ನಾವ್ ಇವಾಗ ನೋಡಿದ್ವಾ. ಸೊ ಒಂದೈತ ಯಾವ್ದು ವಿಶಾಖಪಟ್ಟಣ ಅಂತಂದ್ ಹೇಳ್ತೀವಿ, ವಿಶಾಖಪಟ್ಟಣ. ಸೊ ಈ ವಿಶಾಖಪಟ್ಟಣ ಏನಪ್ಪಾ ಅಂತಂದ್ ಹೇಳಿದ್ರೆ ಅತಿ ಆಳವಾದ, ಆಳವಾದ ಅಂತಂದ್ ಹೇಳ್ತೀವಿ. ಆಳವಾದ ಅಂತಂದ್ ಹೇಳಿದ್ರೆ ಡೀಪೆಸ್ಟ್. ಸೊ ಇಂಡಿಯಾದಲ್ಲಿ ಡೀಪೆಸ್ಟ್ ಪೋರ್ಟ್, ಪೋರ್ಟ್ ಅಂತಂದ್ ಹೇಳ್ತೀವಿ, PORT, ಪೋರ್ಟ್ ಅಂತಂದ್ ಹೇಳಿದ್ರೆ ಬಂದರು. ಸೊ ಅತಿ ಆಳವಾದ ಅಂತಂದ್ ಹೇಳಿದ್ರ ವಿಶಾಖಪಟ್ಟಣ ಅಂತಂದ್ ಹೇಳ್ತೀವಿ, ಡೀಪೆಸ್ಟ್ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇನ್ನೊಂದ್ ಬರುತ್ತೆ ಕೆಳಗಡೆ ಚೆನ್ನೈ ಅಂತಂದ್ ಹೇಳ್ತೀವಿ, ಚೆನ್ನೈ. ಸೊ ಆಗ್ಲೇ ಯಾರು ಹೇಳಿದ್ರು ಓಲ್ಡೆಸ್ಟ್ ಅಂತಂದ್ ಹೇಳ್ತೀವಿ, ಓಲ್ಡೆಸ್ಟ್. ಓಲ್ಡೆಸ್ಟ್ ಅಂತಂದ್ ಹೇಳಿದ್ರೆ ತುಂಬಾ ಹಳೇದು, ತುಂಬಾ ಹಳೆಯ ಬಂದರು. ಓಲ್ಡೆಸ್ಟ್ ಪೋರ್ಟ್ ಅಂತಂದ್ ಹೇಳಿದ್ರ ಚೆನ್ನೈ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್, ಆ ಅರ್ಜುನ, FORT ಫೋರ್ಟ್ ಅಂತಂದ್ ಹೇಳಿದ್ರ ಕೋಟೆ. FORT ಫೋರ್ಟ್ ಅಂತಂದ್ ಹೇಳಿದ್ರೆ ಕೋಟೆ ಅಂತಂದ್ ಹೇಳ್ತೀವಿ. PORT ಪೋರ್ಟ್ ಅಂತಂದ್ ಹೇಳಿದ್ರೆ ಬಂದರು. PORT ಇವು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. FORT ಅಂತ ಕೇಳಿದ್ರೆ ಕೋಟೆ ಆಗತ್ತೆ. ಈ ಹೆಂಗ ಚಿತ್ರದುರ್ಗದ ಕೋಟೆ ಐತ, ಕಿತ್ತೂರು ಕೋಟೆಗಳಿದಾವಲ್ಲ ಆತರ. ಬಟ್ ಅದ್ರ PORT ಅಂದ್ರೆ ಬಂದರುಗಳು. ಸೊ ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ನವ ಮುಂಬೈ ಅಂತಂದ್ ಹೇಳಿ ಬರುತ್ತೆ, ನವ ಮುಂಬೈ. ಜಸ್ಟ್ ನೆನ್ಪಿಟ್ಕೊಳ್ರಿ ಅಷ್ಟೇ, ಇವತ್ತು ಅದ್ರ ಬಗ್ಗೆ ಏನು ಹೇಳಂಗಿಲ್ಲ ನಾನು. ನವ ಮುಂಬೈ ಅನ್ನೋದು ಒಂದು ಪೋರ್ಟ್. ಆಮೇಲೆ ಗುಜರಾತ್ ಒಳಗಡೆ ಕಚ್ ಪೋರ್ಟ್ ಅಂತಂದ್ ಹೇಳಿ ಬರುತ್ತೆ, ಕಚ್ ಪೋರ್ಟ್. ನೆಕ್ಸ್ಟ್ ಸದಾದ ನಂತರ ನೆಕ್ಸ್ಟ್ ನವ ಮುಂಬೈ, ಇನ್ನೊಂದ್ ಏನ್ ಬರುತ್ತೆ ಇಲ್ಲಿ ಮುಂಬೈ ಅಂತಂದ್ ಹೇಳಿ ಬರುತ್ತೆ, ಮುಂಬೈ ಪೋರ್ಟ್, ಮುಂಬೈ ಬಂದರು. ಓಕೆ, ನವ ಮುಂಬೈ ಪೋರ್ಟ್ ಅನ್ನ ನಾವು ಇನ್ನೊಂದ್ ಹೆಸರಿಂದ ಏನ್ ಕರಿತೀವಿ ಅಂದ್ರೆ ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತ ಕರಿತೀವಿ, ಜವಾಹರ್ಲಾಲ್ ನೆಹರು ಪೋರ್ಟ್. ಗೋವಾದಲ್ಲಿ ಒಂದ್ ಬರುತ್ತೆ, ಯಾವ್ದಂತಂದ್ ಹೇಳ್ತೀವಿ ಗೋವಾದಲ್ಲಿ? ಗೋವಾದಲ್ಲಿ ಮರ್ಮ್ಗಾಂವ್ ಅಂತಂದ್ ಹೇಳ್ತೀವಿ. ವೆರಿ ಗುಡ್, ಮರ್ಮ್ಗಾಂವ್ ಅಂತಂದ್ ಹೇಳ್ತೀವಿ. ನಮ್ಮ ಕರ್ನಾಟಕದ ಒಳಗಡೆ ಒಂದ್ ಇಂಪಾರ್ಟೆಂಟ್ ಆಗತ್ತ, ಅದ್ಯಾವ್ದಂತಂದ್ ಹೇಳಿದ್ರೆ ಮಂಗಳೂರು ಪೋರ್ಟ್, ಮಂಗಳೂರು ಪೋರ್ಟ್. ಗೋವಾದಲ್ಲಿ ಮರ್ಮ್ಗಾಂವ್, ಕರ್ನಾಟಕದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮಂಗಳೂರು ಪೋರ್ಟ್. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೊಚ್ಚಿ, ಕೇರಳದಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗತ್ತ? ಕೊಚ್ಚಿ ಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತಮಿಳ್ನಾಡದಲ್ಲಿ ಒಂದು ಪೋರ್ಟ್ ಇಂಪಾರ್ಟೆಂಟ್ ಆಗತ್ತ, ನಾನ್ ಮರ್ತೋಗಿದ್ದೀನಿ. ಯಾರಿಗಾದ್ರೂ ಗೊತ್ತಿದ್ರೆ ತಮಿಳ್ನಾಡದಲ್ಲಿ ಚೆನ್ನೈ ಬಿಟ್ಟು, ಚೆನ್ನೈ ಬಿಟ್ಟು ಟೂಟಿಕಾರ್ನ್ ಅಂತಂದ್ ಹೇಳ್ಬಿಟ್ಟು, ಎನ್ನೋರ್ ಬೇಡ, ಎನ್ನೋರ್ ಏನಂತಂದ್ ಹೇಳಿದ್ರೆ ಅದು ಬೇಡ. ಸೊ ಎನ್ನೋರ್ ಬಿಟ್ಟು ಟೂಟಿಕಾರ್ನ್ ಅಂತಂದ್ ಹೇಳ್ಬಿಟ್ಟು, ಟೂಟಿಕಾರ್ನ್ ಬಂದರು. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಡಿಸ್ಸಾದೊಳಗಡೆ ಪಾರಾದೀಪ್, ಪಾರಾದೀಪ್ ಅಂತಂದ್ ಹೇಳ್ತೀವಿ. ಒಡಿಸ್ಸಾದೊಳಗಡೆ ಯಾವ್ದು? ಪಾರಾದೀಪ್, ಪಾರಾದೀಪ್ ಅಂತಂದ್ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕೋಲ್ಕತ್ತಾ, ಇನ್ನೊಂದ್ ಯಾವ್ದು ಕೋಲ್ಕತ್ತಾ, ಕೋಲ್ಕತ್ತಾ. ಇಲ್ಲಿ ನಿಮ್ಗೊಂದು ಇಂಟ್ರೆಸ್ಟ್ ಫ್ಯಾಕ್ಟ್ ಹೇಳ್ತೀನಿ ಕೇಳ್ರಿ.
ಇಲ್ಲೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಸಮುದ್ರದ ನೀರ್ ಇರುತ್ತೆ, ಇಲ್ಲೆಲ್ಲ ಏನಂತಂದ ಹೇಳಿದ್ರೆ ಸಮುದ್ರ ನೀರ್ ಇರುತ್ತೆ. ಬಟ್ ಆದ್ರ ಒಂದೇನಪ್ಪಾ ಅಂತಂದ ಹೇಳಿದ್ರ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಕೋಲ್ಕತ್ತಾ ಪೋರ್ಟ್ ಅಂತಂದ ಐತಾ, ಕೋಲ್ಕತ್ತಾ. ಎಸ್, ವೆರಿ ಗುಡ್. ಇನ್ನೊಂದ್ ಯಾವ್ದೋ ಹೇಳಿದ್ರು, ಹಾಲ್ಡಿಯಾ ಅಂತಂದ ಹೇಳ್ಬಿಟ್ಟು, ಹಾಲ್ಡಿಯಾ. ಈ ಪ್ರದೇಶ ಏನಪ್ಪಾ ಅಂತಂದ ಹೇಳಿದ್ರೆ ಹಾಲ್ಡಿಯಾ ಅಂತಂದ ಹೇಳಿ ಬರುತ್ತೆ. ಕೋಲ್ಕತ್ತಾ ಏನಂತಂದ ಹೇಳಿದ್ರೆ ಒಳಗಡೆ ಬರುತ್ತೆ. ಕೋಲ್ಕತ್ತಾ ಏನಂತಂದ ಹೇಳಿದ್ರೆ ಸಮುದ್ರದ ದಂಡೆಯಲ್ಲಿ ಇಲ್ಲ. ಕೋಲ್ಕತ್ತಾ ಬಂದರು ಏನಂತಂದ ಹೇಳಿದ್ರೆ ಸಮುದ್ರದ ದಂಡೆಯಲ್ಲಿ ಇಲ್ಲ, ಬಟ್ ಅದ್ರ ಅಲ್ಲಿ ಏನಂತಂದ ಹೇಳಿದ್ರೆ ಒಂದು ನದಿ ಅಂತ ಇದೆ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನದಿ ಅಂತ ಅನ್ಕೊಡ್ರಿ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಸಮುದ್ರ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಹಾಲ್ಡಿಯಾ ಐತೆ, ಹಾಲ್ಡಿಯಾ ಬಂದ್ರು. ಬಟ್ ಅದ್ರ ಕೋಲ್ಕತ್ತಾ ಬಂದರು ಏನಂತಂದ ಹೇಳಿದ್ರೆ ಒಳಗಡೆ ಐತೆ. ಇದು ಯಾವ ನದಿ ಅಂತಂದ ಹೇಳ್ತೀರಾ ಯಾರಾದ್ರೂ? ಸೊ ಯಾರಾದ್ರೂ ಹೇಳ್ತೀರಾ? ಹೂಗ್ಲಿ ನದಿ. ವೆರಿ ಗುಡ್ ಅಪ್ಪ, ಹೂಗ್ಲಿ ನದಿ. ನಮಗ್ ಕ್ವಶನ್ ಅನ್ನ ಮಿಲಿಟರಿ ಎಕ್ಸಾಮ್ಸ್ ಒಳಗಡೆ ಕ್ವಶನ್ ಏನ್ ಕೇಳ್ತಾರ ಅಂತಂದ ಹೇಳಿದ್ರೆ, ಕೋಲ್ಕತ್ತಾ ಬಂದರು ಯಾವ ನದಿಯಿಂದ ನಿರ್ಮಿತವಾಗೈತೆ ಅಥವಾ ಯಾವ ನದಿಯ ದಡದಲ್ಲೈತೆ? ಸೊ ಯಾವ್ದಪ್ಪ ಅಂತಂದ ಹೇಳಿದ್ರೆ ಹೂಗ್ಲಿ ನದಿ. ಕೋಲ್ಕತ್ತಾ ಬಂದರು ಏನಪ್ಪಾ ಅಂತಂದ ಹೇಳಿದ್ರೆ ಹೂಗ್ಲಿ ನದಿ. ಸೊ ಇದು ಎಲ್ರಿಗೂ ಇಷ್ಟ ಅರ್ಥ ಆಯ್ತಾ? ನೆಕ್ಸ್ಟ್ ನಾನು ರೆಕಾರ್ಡ್ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡಿದಾಗ ಇನ್ನೊಂದ್ಸರಿ ನೋಡ್ಕೊಡ್ರಿ. ಬಟ್ ಆದ್ರೆ ಇವಾಗ ಹೇಳಿದ ತಕ್ಷಣ ಅರ್ಥ ಆಯ್ತಾ ಇಷ್ಟು? ಸೊ ಆಳವಾದ ಡೀಪೆಸ್ಟ್ ಅಂತಂದ ಹೇಳಿದ್ರೆ ಇದು ಕೋಲ್ಕತ್ತಾ ನದಿ, ಹೂಗ್ಲಿ. ಸೊ ಅದಾದ ನಂತರ ನೆಕ್ಸ್ಟ್ ನವ ಮುಂಬೈನ ಜವಾಹರ್ಲಾಲ್ ನೆಹರು ಅಂತ ಕರಿತೀವಿ. ಅತಿ ದೊಡ್ಡ ಬಂದರು ಲಾರ್ಜೆಸ್ಟ್ ಯಾವುದು ಅದನ್ನು ಬರ್ಕೊಂಡ್ಬಿಡ್ರಿ. ಲಾರ್ಜೆಸ್ಟ್, ಲಾರ್ಜೆಸ್ಟ್ ಅಂತಂದ ಹೇಳಿದ್ರೆ ಅತಿ ದೊಡ್ಡ ನವ ಮುಂಬೈ. ಅತಿ ದೊಡ್ಡ ಯಾವ್ದಪ್ಪ ಅಂತಂದ ಹೇಳಿದ್ರೆ ನವ ಮುಂಬೈ, ನಾಟ್ ಮುಂಬೈ, ನವ ಮುಂಬೈ. ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತಂದ ಹೇಳ್ತೀವಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, 9ನೇದು. ಇದೇನಂತಂದ ಹೇಳಿದ್ರೆ ಸಿಂಪಲ್ ಆಗಿ ಫೇಸ್ಬುಕ್ ಅನ್ನ ಯಾರು ಕಂಡು ಹಿಡಿದ್ರು ಅಂತಂದ ಹೇಳಿ. ಸೊ ಫೇಸ್ಬುಕ್ ಅನ್ನ ಕಂಡು ಹಿಡಿದವ್ರು ಯಾರು? ಸೊ ಡೈರೆಕ್ಟ್ ಆನ್ಸರ್ ಇಂಥ ಕ್ವಶನ್ಸ್ ಗಳು ನಮ್ಗೆ ಅಷ್ಟೊಂದು ಬರಂಗಿಲ್ಲ. ಸೊ ಯಾರಪ್ಪ ಅಂತಂದ ಹೇಳಿದ್ರ ಮಾರ್ಕ್ ಜುಕರ್ಬರ್ಗ್. ಯಾರಪ್ಪ ಅಂತಂದ ಹೇಳಿದ್ರ ಮಾರ್ಕ್ ಜುಕರ್ಬರ್ಗ್, ಮಾರ್ಕ್ ಜುಕರ್ ಬರ್ಗ್ ಅಂತಂದ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಅಷ್ಟೊಂದೇನು ನಾನು ಡಿಸ್ಕಷನ್ ಮಾಡಲ್ಲ. ಫೇಸ್ಬುಕ್ ಅದೇನೇನು ಇಂಪಾರ್ಟೆಂಟ್ ಆಗಂಗಿಲ್ಲ ನಮ್ಗ. ನೆಕ್ಸ್ಟ್ ನೋಡ್ರಿ ಕ್ವಶನ್, ಲೋಕಸಭಾ. ಹೌ ಆರ್ ದ ಮೆಂಬರ್ಸ್ ಆಫ್ ಲೋಕಸಭಾ ಇಲೆಕ್ಟೆಡ್? ಹೌ ಅಂತಂದ ಹೇಳಿದ್ರೆ ಹೇಗೆ, ಮೆಂಬರ್ಸ್ ಅಂತಂದ ಹೇಳಿದ್ರೆ ಸದಸ್ಯರು, ಮೆಂಬರ್ಸ್ ಅಂತಂದ ಹೇಳಿದ್ರೆ ಸದಸ್ಯರು. ಲೋಕಸಭಾ ಅಂತಂದ ಹೇಳಿದ್ರೆ ಲೋಕಸಭೆ. ಇಲೆಕ್ಟೆಡ್ ಅಂತಂದ ಹೇಳಿದ್ರೆ ಚುನಾವಣೆ ಆಗ್ತಾರ, ಚುನಾವಣೆಯಲ್ಲಿ ಅಂತಂದ ಹೇಳಿದ್ರೆ ಸೆಲೆಕ್ಷನ್. ಅಂದ್ರೆ ಲೋಕಸಭಾ ಸದಸ್ಯರು ಹೆಂಗ ಚುನಾವಣೆಯಿಂದ ಸೆಲೆಕ್ಷನ್ ಆಗ್ತಾರ ಅಂತ ಕ್ವಶನ್ ಕೇಳಿದ. ಹೆಂಗ ನಾಮಿನೇಟ್ ಮಾಡೋದು ಅಂತಂದ ಹೇಳಿದ್ರೆ ರೆಕಮೆಂಡ್ ಮಾಡೋದು. ನಾನ್ ನಿನ್ನ ಸೊ ಇವ್ ಏನಪ್ಪಾ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಪಿಕ್ ಮಾಡೋದು. ಇವ್ ಕರೆಕ್ಟ್ ನಿಮ್ ಸಾಲಿ ಒಳಗಡೆ ಮಾಡ್ತಾರ ನೋಡು, ಎಲ್ಲರೂ ಸ್ಕೂಲ್ ಹೋಗಿ ಬಂದಿರ್ತಾರಲ್ಲ 10th ಸೊ ಒಬ್ಬನ್ ಯಾರನ್ನಾದ್ರೂ ಇಲೆಕ್ಟ್ ಮಾಡಿಬಿಡ್ತಾರ. ಸರ್ ಬರ್ತಾರ, ಬಂದ್ಬಿಟ್ಟು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ನೀನ್ ಕ್ಲಾಸ್ ಕ್ಯಾಪ್ಟನ್ ಆಗ್ಪಾ ಅಂತಂದ ಹೇಳ್ಬಿಟ್ಟು. ಸೊ ಅದು ನಾಮಿನೇಟ್ ಅಂತ, ನಾಮಿನೇಟ್. ಸೊ ಇಲ್ಲಿ ಏನಾಗತ್ತ, ಸೊ ಇಲ್ಲಿ ನೀವು ನೋಡಿರ್ಬೋದು ಲೋಕಸಭೆ ಒಳಗಡೆ, ನಾನು ನಿಮ್ಗೆ ಆನ್ಸರ್ ನೀವೇ ಹೇಳೋರಂತೆ. ಲೋಕಸಭೆ ಒಳಗಡೆ ಏನಂತಂದ ಹೇಳಿದ್ರೆ ಸದಸ್ಯರು ಇರ್ತಾರಲ್ಲ ಅವ್ರಿಗೆ ನಾವ್ ಏನಂತ ಕರಿತೀವಿ, MP ಅಂತ ಕರಿತೀವಿ, MP ಗಳು ಅಂತ ಕರಿತೀವಿ. ಸೊ ಈಗ ರೀಸೆಂಟ್ ಆಗಿ ಇನ್ ಮುಂದ್ ಬರ ಐತಿ MP ಇಲೆಕ್ಷನ್. MP ಇಲೆಕ್ಷನ್ ಹೆಂಗ್ ನಡೆದೈತಿ? MP ಇಲೆಕ್ಷನ್ ಹೆಂಗ್ ನಡೆಯುತ್ತ? ಡೈರೆಕ್ಟ್ ಆಗಿ ಯಾರು ನೇಮಕ ಮಾಡ್ತಾರ? ಇಲ್ಲ, ಜನರಿಂದ ನೇಮಕ ಆಗ್ತಾರ, ಜನರಿಂದ. ವೆರಿ ಗುಡ್, ವೆರಿ ಗುಡ್. ಪೀಪಲ್, ಅರ್ಜುನ್, ವೆರಿ ಗುಡ್. ಸೊ ಡೈರೆಕ್ಟ್ಲಿ ಇಲೆಕ್ಟೆಡ್ ಬೈ ಅ ಪೀಪಲ್. ಡೈರೆಕ್ಟ್ಲಿ ಏನಂತಂದ ಹೇಳಿದ್ರೆ ಇಲೆಕ್ಷನ್ ಮುಖಾಂತರ ಪೀಪಲ್, ಜನರಿಂದ ಚುನಾವಣೆ ಆಗ್ತಾರ, ಜನರಿಂದ ಏನಂತಂದ ಹೇಳಿದ್ರೆ ಚುನಾಯಿತರಾಗ್ತಾರ. ಸೊ ಆಪ್ಷನ್ 4ನೇದೇನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತ. ಸೊ ನೋಡ್ರಿ, ಲೋಕಸಭೆ ಏನಪ್ಪಾ ಅಂತಂದ ಹೇಳಿದ್ರೆ ಡೈರೆಕ್ಟ್ ಜನರಿಂದ ಇಲೆಕ್ಷನ್ ಮುಖಾಂತರ ಸೆಲೆಕ್ಷನ್ ಆಗ್ತಾರ. ಲೋಕಸಭೆಯಲ್ಲಿ ಎಷ್ಟು ಜನ ಅದಾರ ಅಂತ ಹೇಳಿದ್ರೆ ಇವಾಗ 543 ಜನ ಇದಾರ. ಸೊ ಟೋಟಲ್ ಆಗಿ ಇವಾಗ ಎಷ್ಟು ಜನ ಇದಾರ? 543 ಜನ ಇದಾರ. ಸೊ ನಿಮಗ್ ಒಂದ್ ಕ್ವಶನ್ ಏನಂತಂದ ಹೇಳಿದ್ರೆ ಕರ್ನಾಟಕದಿಂದ ಎಷ್ಟು ಜನ ಲೋಕಸಭೆಗೆ ಹೋಗ್ತಾರ? ಕರ್ನಾಟಕದಿಂದ ಇದನ್ನ ಇವಾಗ ಬೇಡ, ಯೂಟ್ಯೂಬ್ ಅಲ್ಲಿ ಕಮೆಂಟ್ ಹಾಕಿ, ಸಿಂಪಲ್. ಆಮೇಲೆ ಇವಾಗ ಲೋಕಸಭೆದ ಹೆಡ್ ಯಾರಂತ ಕರಿತೀವಿ? ಸ್ಪೀಕರ್ ಅಂತ ಕರಿತೀವಿ. ಲೋಕಸಭೆ ಹೆಡ್ ನ ನಾವೇನಂತ ಕರಿತೀವಿ? ಸ್ಪೀಕರ್ ಅಂತ ಕರಿತೀವಿ. ಇವಾಗ ಸ್ಪೀಕರ್ ಯಾರಿದ್ದಾರೆ? ಯಾರಿಗಾದ್ರೂ ಗೊತ್ತೈತಾ? ನನಗೆ ಇವಾಗಿಂದೆಲ್ಲ ಗೊತ್ತಿಲ್ಲ. ವೆರಿ ಗುಡ್, ಓಂ ಬಿರ್ಲಾ. ಯಾರಿದಾರ ಅಂತಂದ ಹೇಳಿದ್ರ ಓಂ ಬಿರ್ಲಾ ಅಂತಂದ ಹೇಳ್ತೀವಿ. ಸೊ ಲೋಕಸಭೆದು ಈಗ ಹೆಂಗ್ ನಿಮ್ದು ಸ್ಕೂಲ್ ಇರತ್ತಾ, ಸ್ಕೂಲ್ ಅನ್ನೋದೇನಂತಂದ ಹೇಳಿದ್ರ ಲೋಕಸಭೆ. ಲೋಕಸಭೆಗೆ ಒಬ್ರು ಹೆಡ್ ಇರ್ಬೇಕಾ? ಹೆಡ್ ಅಂತಂದ ಹೇಳಿದ್ರೆ ಈಗ ಹೆಂಗ್ ಕ್ಯಾಪ್ಟನ್ ಇರ್ತಾರೋ ಸೊ ಹಂಗ. ಸೊ ಲೋಕಸಭೆದ ಹೆಡ್ ಯಾರು? ಸ್ಪೀಕರ್ ಅಂತ ಕರಿತೀವಿ. ಆ ಸ್ಪೀಕರ್ ಯಾರಿದಾರೆ ಇವಾಗ? ಓಂ ಬಿರ್ಲಾ ಇದಾನ. ಇಷ್ಟನ್ನ ಏನಂತಂದ ಹೇಳಿದ್ರೆ ನೆನ್ಪಿಟ್ಕೊಂಡು. ಸ್ಪೀಕರ್
ನಮ್ಗೊಬ್ಬ ಸ್ಪೀಕರ್ ಬೇಕು ಅಂತಂದ್ ಹೇಳಿ ಆರ್ಟಿಕಲ್ 93 ಹೇಳುತ್ತೆ, ಬಟ್ ಅದ್ರ ಆರ್ಟಿಕಲ್ಸ್ ಗಳೆಲ್ಲ ಬೇಡ, ಅಷ್ಟೆಲ್ಲ ನಮ್ಗೆ ಡೀಪ್ ಆಗಿ ಕೇಳಂಗಿಲ್ಲ. ಓನ್ಲಿ ಕೇಳಿದ್ರೆ ಆರ್ಟಿಕಲ್ 52 ಕೇಳ್ಬೋದು, ರಾಷ್ಟ್ರಪತಿ ಬೇಕು ಅಂತಂದ್ ಹೇಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮಹಾರಾಷ್ಟ್ರದ ಕ್ಯಾಪಿಟಲ್ ಯಾವ್ದಂತ ಕೇಳಿದ್ರೆ ಡ್ಯಾಶ್ ಇಸ್ ದ ಸ್ಟೇಟ್ ಕ್ಯಾಪಿಟಲ್. ಕ್ಯಾಪಿಟಲ್ ಅಂತಂದ್ ಹೇಳಿದ್ರೆ ರಾಜಧಾನಿ, ಕ್ಯಾಪಿಟಲ್ ಅಂತಂದ್ ಹೇಳಿದ್ರೆ ರಾಜಧಾನಿ. ಸೊ ಮಹಾರಾಷ್ಟ್ರದ ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ವೆರಿ ಗುಡ್, ಮುಂಬೈ ಅಂತಂದ್ ಹೇಳ್ತೀವಿ. ಯಾವ್ದು ಹೇಳ್ತೀವಿ? ಮುಂಬೈ ಅಂತಂದ್ ಹೇಳ್ತೀವಿ. ಮುಂಬೈ ಏನಪ್ಪಾ ಅಂತಂದ್ ಹೇಳಿದ್ರೆ ಮಹಾರಾಷ್ಟ್ರದ್ದು. ಲಕ್ನೋ ಯಾವ್ದು? ಲಕ್ನೋ ಯಾವ್ದ್ರ ರಾಜಧಾನಿ? ಲಕ್ನೋ. ಸೊ ವೆರಿ ಗುಡ್, ಉತ್ತರ ಪ್ರದೇಶದ್ದು. ಯುಪಿದ ರಾಜಧಾನಿ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಲಕ್ನೋ ಅಂತಂದ್ ಹೇಳ್ತೀವಿ. ಅಲಹಾಬಾದ್, ಅಲಹಾಬಾದ್, ಅಲಹಾಬಾದ್. ನೋಡೋಣ ಯಾರು ಕರೆಕ್ಟ್ ಆನ್ಸರ್ ಹೇಳ್ತೀವಿ. ಅಲಹಾಬಾದ್. ಬಿಹಾರ್ದು ಪಾಟ್ನಾನೋ, ಬಿಹಾರದ ರಾಜಧಾನಿ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಪಾಟ್ನಾ ಅಂತಂದ್ ಹೇಳ್ತೀವಿ. ಪಾಟ್ನಾದ ಹಿಂದಿನ ಹೆಸರು ಏನಪ್ಪಾ ಅಂತಂದ್ ಹೇಳಿದ್ರೆ ಪಾಟಲಿಪುತ್ರ. ಇದನ್ನ ನಾನು ಹೇಳ್ಕೊಟ್ಟಿದ್ದೇನೆ ನಿಮ್ಗ, ಮತ್ತೆ ಯಾಕೆ ತಪ್ಪು ಮಾಡೋದ? ಹಾ, ವೆರಿ ಗುಡ್. ಅಲಹಾಬಾದ್ ಅಂತಂದ್ ಐತಪ್ಪ ಇದು, ಅಲಹಾಬಾದ್. ಅಲಹಾಬಾದ್ ಇವಾಗಿನ ಹೆಸರೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರಯಾಗ್ರಾಜ್. ಅದು ಯಾವ್ದು ಕ್ಯಾಪಿಟಲ್ ಅಲ್ಲ. ಉತ್ತರ ಪ್ರದೇಶದಲ್ಲಿ ಬರೋದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಸಿಟಿ, ದೊಡ್ಡ ಸಿಟಿ. ಇದೊಂದೇನಂತಂದ್ ಹೇಳಿದ್ರೆ ಏರ್ ಫೋರ್ಸ್ದು, ನಮ್ದು ಇಂಡಿಯನ್ ಏರ್ ಫೋರ್ಸ್ ಐತಲ್ಲ, ಏರ್ ಫೋರ್ಸ್ ಒಂದು ಕಮಾಂಡ್ ಅದು. ಈಗ ಹೆಂಗ್ ನಾವು ಕಮಾಂಡ್ಸ್ ಗಳನ್ನ ಹೇಳಿದ್ವಲ್ಲ, ಸೆಂಟ್ರಲ್ ಕಮಾಂಡ್ ಆ ತರ. ಅಲಹಾಬಾದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಏರ್ ಫೋರ್ಸ್ ಒಂದು ಕಮಾಂಡ್, ಜಸ್ಟ್ ನೆನ್ಪಿಟ್ಕೊಳ್ರಿ ಅಷ್ಟ. ಬಟ್ ಅದ್ರ ಅಲಹಾಬಾದ್ನ ನಾವು ಇವಾಗ ಪ್ರಯಾಗ್ರಾಜ್ ಅಂತಂದ್ ಕರಿತೀವಿ. ನೀವು ಆಗ್ಲೇ ಹೇಳಿದ್ರಲ್ಲ ಅಹಮದಾಬಾದ್, ಅದು ಅಹಮದಾಬಾದ್ ಏನಪ್ಪಾ ಅಂತಂದ್ ಹೇಳಿದ್ರ ಸೊ ಅದು ಕೂಡ ಗುಜರಾತ್ ಒಳಗಡೆ ಬರುತ್ತೆ, ಅದೊಂದು ಸಿಟಿ. ಬಟ್ ಆದ್ರೆ ಗುಜರಾತ್ ರಾಜಧಾನಿ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಗಾಂಧಿನಗರ್. ಗಾಂಧಿನಗರ್ ಗುಜರಾತ್ ರಾಜಧಾನಿ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಗಾಂಧಿನಗರ್. ಸೊ ಕ್ಲಿಯರ್ ಎಲ್ರಿಗೂ? ಅಷ್ಟು ಸಾಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದ್ಯಾರೋ ಕಿಂಗ್ ಅಶೋಕನ್ ಬಗ್ಗೆ ಐತ್ ನೋಡ್ರು. ಹೂ ಅಮಾಂಗ್ ದ ಫಾಲೋವಿಂಗ್, ಹೂ ಅಮಾಂಗ್ ದ ಫಾಲೋವಿಂಗ್ ಅಂದ್ರೆ ಕೆಳಗಡೆ ಇರೋರಲ್ಲಿ. ಸೊ ಫಾದರ್ ಅಂತಂದ್ ಹೇಳಿದ್ರೆ ತಂದೆ, ಯಾರ್ದು? ಅಶೋಕಂದು. ಕಿಂಗ್ ಅಶೋಕನ ತಂದೆ ಹೆಸರೇನು ಅಂತ ಕ್ವಶನ್ ಕೇಳಿದಾರೆ. ಇಲ್ಲಿ ನೋಡ್ರಿ, ಎರಡು ಆಪ್ಷನ್ ತೆಗಿಬಹುದು ನಾವು. ಯಾವ್ದಾದ್ರು ಎರಡು ಆಪ್ಷನ್ ಯಾವ್ದು ತೆಗಿಬಹುದು ಈಸಿಯಾಗಿ ನೋಡಿದ ತಕ್ಷಣ. ನಾವು ಈ ಹೆಸರುಗಳನ್ನ ಎಲ್ಲೂ ಕೇಳೇ ಇಲ್ರಿ ಸರ್ ಅಂತಂದ್ ಹೇಳಿ ಎರಡು ಆಪ್ಷನ್ ನೀವು ಎಲಿಮಿನೇಟ್ ಮಾಡ್ಬೋದು ಇಲ್ಲಿ. ಯಾವ್ದು ಎಲಿಮಿನೇಟ್ ಮಾಡ್ಬೋದು ಎರಡು ಆಪ್ಷನ್ ನ? ನೀವು ಎಲ್ಲೂ ಕೇಳಿಲ್ಲ ಆ ಹೆಸರುಗಳನ್ನ, ಇವತ್ತು ನಾನಂತೂ ಕೇಳಿಲ್ಲ. ಈಗ ನೋಡ್ರಿ, ವೀರಭದ್ರ ಅಂತಂದ್ ಐತೆ, ಯಾರಾದ್ರೂ ಹೆಸರು ಕೇಳಿದಾರ? ಎಲ್ಲೂ ಕೇಳಿಲ್ಲ. ಚಂದ್ರಬಾನ ಅಂತಂದ್ ಐತಿ, ಇದನ್ನು ಕೇಳಿಲ್ಲ. ಕೇಳಲ್ದ ಹೆಸರುಗಳನ್ನ ತೆಗೆದು ಹಾಕ್ಬಿಡು ಅಂತ ಹೇಳಿದ್ವಿ. ಯಾವ್ದು? ಒಂದು ವೀರಭದ್ರ, ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಚಂದ್ರಬಾನ ಅಂತಂದ್ ಹೇಳಿ. ಇರೋದ ಎರಡು. ಸೊ ಚಂದ್ರಗುಪ್ತ ಮೌರ್ಯನ ಬಗ್ಗೆ ನೀವ್ ಏನ್ ಕೇಳಿದ್ರಿ? ಇವನ್ ಸ್ಥಾಪಕ ಅಂತ ಕೇಳಿದ್ರಿ. ಸೊ ಆಪ್ಷನ್ 4 ಏನಪ್ಪಾ ಅಂತಂದ್ ಹೇಳಿದ್ರೆ ಬಿಂದುಸಾರ. ಬಿಂದುಸಾರ ಏನಪ್ಪಾ ಅಂತಂದ್ ಹೇಳಿದ್ರೆ ಅಶೋಕನ ತಂದೆ ಆಗ್ತಾನ. ಚಂದ್ರಗುಪ್ತನ ಮಗ ಯಾರು? ಬಿಂದುಸಾರ. ಬಿಂದುಸಾರನ ಮಗ ಯಾರು? ಅಶೋಕ ಅಂತಂದ್ ಹೇಳ್ತೀವಿ. ಸೊ ಇಷ್ಟೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ತುಂಬಾ ಈಸಿ ಐತೆ. ಸೊ ವೆರಿ ಗುಡ್. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಹೂ ಅಮಾಂಗ್ ದ ಫಾಲೋವಿಂಗ್ ಅಂತಂದ್ ಹೇಳಿದ್ರೆ ಕೆಳಗಡೆ, ಫಾಲೋವಿಂಗ್ ಅಂತ ಬಂತಂದ್ ಹೇಳಿದ್ರೆ ಕೆಳಗಡೆ ಇರೋರಲ್ಲಿ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತಂದ್ ಹೇಳ್ಬಿಟ್ಟು, ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತಂದ್ ಹೇಳ್ಬಿಟ್ಟು. ಸೊ ಭಾರತದ ಉಕ್ಕಿನ ಮನುಷ್ಯ ಅಂತಂದ್ ಹೇಳ್ತೀವಿ. ಕನ್ನಡದಲ್ಲಿ ಏನಂತ ಹೇಳಿದ್ರೆ ಅಂದ್ರೆ ಭಾರತದ ಉಕ್ಕಿನ ಮನುಷ್ಯ ಯಾರನ್ನಂತ ಕರಿತೀವಿ? ಸರ್ದಾರ್ ವಲ್ಲಭಾಯಿ ಪಟೇಲ್. ವೆರಿ ಗುಡ್. ಸರ್ದಾರ್ ವಲ್ಲಭಾಯಿ ಪಟೇಲ್ರನ್ನ ಏನಂತ ಕರಿತೀವಿ ಅಂದ್ರೆ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಸೊ ಅದಾದ ನಂತರ ಅವ್ರದ್ದು ಸ್ಟ್ಯಾಚ್ಯೂ ಐತೆ, ಅದನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಅದೆಲ್ಲಿ ಐತಿ? ಗುಜರಾತ್ ಒಳಗಡೆ ಐತೆ. ಗುಜರಾತ್ ಒಳಗಡೆ ಅವ್ರು ಸ್ಟ್ಯಾಚ್ಯೂ ಅನ್ನ ನಿರ್ಮಾಣ ಮಾಡಿದಾರ. ಅದೆಲ್ಲಪ್ಪ ಅಂತಂದ್ ಹೇಳಿದ್ರೆ ನರ್ಮದಾ ನದಿ ದಡದಲ್ಲಿ. ಸೊ ನರ್ಮದಾ ನದಿ ಏನೈತಲ್ಲ ಅದ್ರ ದಡದಲ್ಲಿ ಏನಪ್ಪಾ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಕರೀತಾರೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂದ್ರೆ ಏಕತೆ. ಸೊ ಭಾರತದ ಏಕತೆಗೆ ಸಂಬಂಧಿಸಿದ್ದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತಂದ್ ಹೇಳ್ತೀವಿ. ನನಗೊಂದು ಕ್ವಶನ್ ಹೇಳ್ರಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಅಂತದ್ ಏನ್ ಕೆಲಸ ಮಾಡಿದ್ರು? ಅವ್ರದ್ದು ಮೂರ್ತಿ ಎಲ್ಲ ಏನಂತಂದ್ ಹೇಳಿದ್ರೆ ವೆರಿ ಗುಡ್, ವಿಲೀನೀಕರಣ. ಸೊ ಏನಾಗತ್ತೆ ಅಂತಂದ್ ಹೇಳಿದ್ರೆ ಬ್ರಿಟಿಷರು ಬಿಟ್ಟು ಹೋದ ನಂತರ ಅಲ್ಲಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ
545 ಪ್ಲಸ್ ಸಂಸ್ಥಾನಗಳಿರ್ತಾವ, ದೇಶೀಯ ಸಂಸ್ಥಾನಗಳು ಅಂತಂದು ಹೇಳ್ತೀವಿ. ನಮ್ಮ ಭಾರತದಲ್ಲಿ ರಾಜರುಗಳಿರ್ತಾರ. ಸೊ ಅವರೆಲ್ಲ ಏನಂತಂದ್ರೆ ನಾವು ಸ್ವತಂತ್ರವಾಗಿರ್ತೀವಿ, ನಾನು ಭಾರತಕ್ಕೆ ಸೇರಂಗಿಲ್ಲ, ಅಲ್ಲಿ ಸೇರಂಗಿಲ್ಲ, ಕೆಲವು ಜನ ಪಾಕಿಸ್ತಾನಕ್ಕೆ ಸೇರ್ತೀವಿ ಅಂತಂದೇಳಿ ಸುಮ್ಮನೆ ಜಗಳ ಮಾಡ್ತಿರ್ತಾರೆ. ಅವಾಗ ತುಂಬಾ ಸ್ಟ್ರಾಂಗೆಸ್ಟ್ ಪರ್ಸನ್ ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರು ಬಂದ್ಬಿಟ್ಟು ಅವ್ರ ಜೊತೆ ಮಾತಾಡಿ, ಇಲ್ಲ ಅವ್ರ ಜೊತೆ ಯುದ್ಧ ಮಾಡಿ ಏನೋ ಒಂದ್ ಮಾಡ್ಬಿಟ್ಟು ಏನಂತಂದ ಹೇಳಿದ್ರೆ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನ ಕೂಡಿಸ್ಬಿಟ್ಟು ಒಂದು ಅಖಂಡ ಭಾರತವನ್ನ ರಚನೆ ಮಾಡ್ತಾರ. ಸೊ ಎಲ್ಲರನ್ನು ಸೇರ್ಬಿಟ್ಟು ಯೂನಿಟಿ ಮಾಡ್ತಾರ. ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ಅವ್ರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮಹಾತ್ಮ ಗಾಂಧಿಯನ್ನ ಏನಂತ ಕರೀತಾರ? ರಾಷ್ಟ್ರಪಿತ ಅಂತ ಕರೀತಾರ. ರಾಷ್ಟ್ರಪಿತ ಅಂತ ಕರೀತಾರೆ. ಇದನ್ನ ಕರೆದವ್ರು ಯಾರು? ರಾಷ್ಟ್ರಪಿತ ಅಂತಂದ್ ಹೇಳ್ಬಿಟ್ಟು ಅವ್ರನ್ನ ಕರೆದವ್ರು ಯಾರು? ತುಂಬಾ ಇಂಪಾರ್ಟೆಂಟ್, ನಮ್ಗೆಲ್ರಿಗೂ ಇಷ್ಟ ಅವರು, ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಇದ್ದವ್ರು ಏನಂತಂದ್ ಹೇಳಿದ್ರೆ ರಾಷ್ಟ್ರಪಿತ ಅಂತ ಕರೀತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅಲ್ರು, ರವೀಂದ್ರನಾಥ್ ಟ್ಯಾಗೋರ್ ಏನಂತ ಕರೀತಾರ ಅಂತಂದ್ ಹೇಳಿದ್ರೆ ಅವ್ರನ್ನ ಮಹಾತ್ಮ ಅಂತ ಕರೀತಾರ. ಮಹಾತ್ಮ ಗಾಂಧಿ ಮೊದಲು ಕರಮ್ಚಂದ್ ಗಾಂಧಿ ಅಷ್ಟೇ ಇತ್ತು ಅವ್ರ ಹೆಸರು, ಮೋಹನ್ ಚಂದ್ ಕರಮ್ಚಂದ್ ಗಾಂಧಿ ಅಂತಂದಿತ್ತು. ಸೊ ಇವ್ರನ್ನ ಮಹಾತ್ಮ ಅಂತಂದ್ ಹೇಳಿ ಯಾರು ಕರೀತಾರ ಅಂತಂದ್ ಹೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ಕರೀತಾರ. ಸೊ ಅವಾಗ ಏನಂತಂದ್ ಹೇಳಿದ್ರೆ ಮಹಾತ್ಮ ಗಾಂಧಿ ಆಗ್ತಾರ ಅವರು. ಬಟ್ ಅದ್ರ ರಾಷ್ಟ್ರಪಿತ ಅಂತಂದ್ ಹೇಳಿ ಯಾರು ಕರೀತಾರ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವ್ರು ಕರೀತಾರ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಬರ್ತಾರೆ. ಇವ್ರ ಬಗ್ಗೆ ಏನಾದ್ರು ಗೊತ್ತಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ, ವೆರಿ ಗುಡ್ ಸರ್, ಪ್ರೈಮ್ ಮಿನಿಸ್ಟರ್ ಇವ್ರಿ. ಸೊ ಇವ್ರೇನಪ್ಪಾ ಅಂತಂದ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್. ವೆರಿ ಗುಡ್. ಆಲ್ಮಟ್ಟಿ ಡ್ಯಾಮ್ ಅಂತಂದ ಹೇಳಿದ್ರೆ ಅದೆಲ್ಲ ಬೇಡ ನಮ್ಗೆ ಇವಾಗ. ಸೊ 1965ರಲ್ಲಿ ಏನಾಗತ್ತೆ ಅಂತಂದ ಹೇಳಿದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಗತ್ತೆ. ಸೊ ಯುದ್ಧವನ್ನ ಏನಂತಂದ ಹೇಳಿದ್ರೆ ಒಂದು ಒಪ್ಪಂದ ಮಾಡಕ್ ಹೋಗ್ತಾರ. ಆ ಒಪ್ಪಂದ ನಡೆಯುತ್ತ ತಾಷ್ಕೆಂಟ್ ಒಪ್ಪಂದ ಅಂತಂದ ಹೇಳಿ. ಅದನ್ನ ಮಾಡಿದವ್ರು ಯಾರಪ್ಪ ಅಂತಂದ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ. ಆಮೇಲೆ ವೆರಿ ಗುಡ್, ಅವ್ರೊಂದ್ ಏನಂತಂದ ಹೇಳಿದ್ರೆ ಘೋಷಣೆ ವಾಕ್ಯವನ್ನ ಕೊಡ್ತಾರ, ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್ ಅಂತಂದ್ ಹೇಳ್ಬಿಟ್ಟು ಸೊ ಒಂದು ಘೋಷಣೆಯನ್ನ ಕೊಡ್ತಾರ, ಜೈ ಜವಾನ್ ಜೈ ಕಿಸಾನ್ ಅಂತಂದ್ ಹೇಳಿ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಕ್ವಶನ್ ನೋಡಿ, 14ನೇ ಕ್ವಶನ್. ಡೆಲ್ಲಿ ಈಸ್ ಲೊಕೇಟೆಡ್. ಡೆಲ್ಲಿ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಸಿಟಿ. ಲೊಕೇಟೆಡ್ ಅಂತಂದ್ ಹೇಳಿದ್ರೆ ಲೊಕೇಟೆಡ್ ಅಂತಂದ್ ಹೇಳಿದ್ರೆ ಸ್ಥಳ. ಬ್ಯಾಂಕ್ಸ್ ಅಂತಂದ್ ಹೇಳಿದ್ರೆ ದಂಡೆ. ವಿಚ್ ರಿವರ್ ಅಂತಂದ್ ಹೇಳಿದ್ರೆ ಯಾವ ನದಿ ಅಂತಂದ್ ಹೇಳಿ. ಯಾವ ನದಿಯ ದಡದಲ್ಲಿ ದೆಹಲಿ ನಗರ ಐತೆ ಅಂತಂದ್ ಹೇಳಿ. ವೆರಿ ಗುಡ್, ಯಮುನಾ ನದಿ. ಸೊ ವೆರಿ ಗುಡ್, ಯಮುನಾ ನದಿ. ನೆಕ್ಸ್ಟ್ ನೋಡ್ರಿ, ಸರಯೂ ನದಿ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಐತೆ ಅಯೋಧ್ಯೆ. ತುಂಬಾ ಇಂಪಾರ್ಟೆಂಟ್ ನೆನಪು ಕೊಡ್ರಿ, ಅಯೋಧ್ಯೆ. ಸರಯೂ ನದಿ ಮೇಲೆ ಈ ಅಂದ್ರೆ ಕ್ವಶನ್ ಕೇಳ್ಬೋದು, ಅಯೋಧ್ಯೆ ಒಳಗಡೆ ರಾಮ ಮಂದಿರ ಎಲ್ಲ ನಿರ್ಮಾಣ ಆಗೈತಲ್ಲ, ಸೊ ಅಲ್ಲಿ ಯಾವ ನದಿ ಅಂತ ಕೇಳ್ತಾರ? ಸರಯೂ ನದಿ. ಸರಯೂ ನದಿ ಏನಪ್ಪಾ ಅಂತಂದ ಹೇಳಿದ್ರೆ ಅಯೋಧ್ಯೆಯಲ್ಲಿ. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲ್ಯಾಂಡ್ ಆಫ್ 1000 ಲೇಕ್ಸ್. 15ನೇ ಕ್ವಶನ್, ವಿಚ್ ಅಂತಂದ ಹೇಳಿದ್ರೆ ಯಾವುದು. ಸೊ ಕಂಟ್ರಿ ಅಂತಂದ ಹೇಳಿದ್ರೆ ದೇಶ. ಇದು ನೋನ್, ಇದನ್ನೆಲ್ಲ ಬಿಡ್ರಿ. ಲ್ಯಾಂಡ್ ಆಫ್ 1000 ಲೇಕ್ಸ್ ಅಂತಂದ ಹೇಳಿದ್ರೆ 1000 ಸರೋವರಗಳ ನಾಡು. ಲೇಕ್ಸ್ ಅಂತಂದ ಹೇಳಿದ್ರೆ ಸರೋವರ, 1000 ಅಂತಂದ ಹೇಳಿದ್ರೆ 1000, ಲ್ಯಾಂಡ್ ಅಂತಂದ ಹೇಳಿದ್ರೆ ನಾಡು. 1000 ಸರೋವರಗಳ ನಾಡು ಅಂತಂದ ಹೇಳಿ ಯಾವ್ದನ್ನ ಕರಿತೀವಿ ಅಂತಂದ ಹೇಳಿದ್ರೆ ಫಿನ್ಲ್ಯಾಂಡ್ ಅಂತ ಕರಿತೀವಿ. ಯಾವ್ದನ್ನ ಕರಿತೀವಿ? ಫಿನ್ಲ್ಯಾಂಡ್ ಅಂತ ಕರಿತೀವಿ. ಸೊ ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 15 GK ಕ್ವಶನ್ಸ್ಗಳು. ನಾನು ಇವತ್ತು ಸೈನ್ಸ್ ಮುಗಿಸ್ಬೇಕಂತ ಅನ್ಕೊಂಡೆ, ಬಟ್ ಅದ್ರ ವರ್ಕೌಟ್ ಆಗ್ಲಿಲ್ಲ. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 15 GK ಕ್ವಶನ್ಸ್ ಗಳಲ್ಲಿ ನಿಮ್ದು ಎಷ್ಟೆಷ್ಟು ಕರೆಕ್ಟ್ ಆಗಿದಾವ ಅಂತ ನೋಡ್ಕೊಳ್ರಿ, ಅದು ನಿಮ್ ಸ್ಕೋರ್. ಸೊ 15 ಮೇಲೆ ಏನಂತಂದ ಹೇಳಿದ್ರೆ 10 ಮೇಲೆ ಕರೆಕ್ಟ್ ಆಗ್ಬೇಕು, ಅಂದ್ರೆ ನಮ್ದು ಏನಂತಂದ ಹೇಳಿದ್ರೆ ಸೆಲೆಕ್ಷನ್ ಆಗತ್ತೆ. ಸೊ ಔಟ್ ಆಫ್ ಔಟ್ ಆದ್ರೂ ಪರವಾಗಿಲ್ಲ, ಬಟ್ ಅದ್ರ 15 ಮೇಲೆ ಏನಂತಂದ ಹೇಳಿದ್ರೆ 10 ಮೇಲೆ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗ್ಬೇಕು ಎಲ್ರಿಗೂ. ಕ್ಲಿಯರ್ ಎಲ್ರಿಗೂ? GKಗಳು, GK ಪಾಯಿಂಟ್ಸ್.